Okay, so good evening everyone. Last class naga we had discussed about how to create a table. We have created a front end application. Let me open that and show you. FRM student registration. We had created this registration form, a very simple registration form we had created, and according to that we had created one table in the database called as college. So let me open the database college. So college database naga one the table create madidvi, that is TBL student, with all the columns that we wanted in this case. And in the yesterday's class we also created one stored procedure to store the data inside the table, that is SPINS student antele. Just see the structure of that table in this case. So illadu modify anta kotri antandre it will show you the procedure. In this case the procedure is having all these parameters. So idu nav enantandre something like parameters which we are passing to the function. ಆ ರೀತಿಯೊಳಗೆ ನಾವು ಪ್ಯಾರಾಮೀಟರ್ಸ್ಗಳು ಯೂಸ್ ಮಾಡೀವಿ. ಆ್ಯಂಡ್ ವಿ ಹ್ಯಾವ್ ರಿಟರ್ನ್ ಒನ್ ಇನ್ಸರ್ಟ್ ಕ್ವೆರಿ. ಆ ಇನ್ಸರ್ಟ್ ಕ್ವೆರಿ ಒಳಗೆ ನಮ್ಗೆ ಏನೇನು ಕಾಲಮ್ಸ್ ನಾವು ಇನ್ಸರ್ಟ್ ಮಾಡ್ಲಿಕ್ಕತ್ತೀವಿ, ಕಾಲಮ್ ನೇಮ್ಸ್ ಐ ಹ್ಯಾವ್ ಮೆನ್ಷನ್ಡ್ ಹಿಯರ್, ಆ್ಯಂಡ್ ದೆನ್ ಐ ಹ್ಯಾವ್ ಪಾಸ್ಡ್ ದೋಸ್ ಪ್ಯಾರಾಮೀಟರ್ಸ್ ಇನ್ ದ ಸೇಮ್ ಫಾರ್ಮ್ಯಾಟ್. ಇಲ್ಲಿ ಮೇಲೆ ನೀವು ಕಾಲಮ್ಸ್ ಏನು ಕೊಟ್ಟಿರ್ತೀರಿ ಆ ಕಾಲಮ್ ನೇಮ್ ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಗಿವ್ ದ ಪ್ಯಾರಾಮೀಟರ್ ನೇಮ್ ಇನ್ ದಿಸ್ ಕೇಸ್. ಸೊ ದಿಸ್ ಇಸ್ ಅ ಸ್ಟೋರ್ಡ್ ಪ್ರೊಸೀಜರ್ ವಾಟ್ ವಿ ಹ್ಯಾವ್ ಕ್ರಿಯೇಟೆಡ್ ಇನ್ ದ ಯೆಸ್ಟರ್ಡೇಸ್ ಕ್ಲಾಸ್. So ಇನ್ನೊಂದು one more thing we did was in the cancel button and the register button. Cancel button naga we had refreshed to the same page. ಅಂದ್ರೆ ಅದೇ ಪೇಜಿಗೆ ರೆಸ್ಪಾನ್ಸ್ ಡಾಟ್ ರೀಡೈರೆಕ್ಟ್ ಅಂತ ನಾವು ಫಂಕ್ಷನ್ ಯೂಸ್ ಮಾಡಿಕೊಂಡು ನಾವು ಯಾವ ಪೇಜಿಗೆ ಅದು ರೀಡೈರೆಕ್ಟ್ ಆಗಬೇಕು ಅಂದರೆ ರಿಫ್ರೆಶ್ ಆಗೋ ಹಂಗೆ ಸೇಮ್ ಪೇಜಿಗೆ ನಾವು ರೀಡೈರೆಕ್ಟ್ ಮಾಡಿದಾಗ ವಾಟ್ ಎವರ್ ದ ಡೇಟಾ ವಿ ಹ್ಯಾಡ್ ಟೈಪ್ಡ್ ದಟ್ ವಿಲ್ ಬಿ ರಿಫ್ರೆಶ್ಡ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ವಿ ಹ್ಯಾಡ್ ಆಲ್ಸೋ ರಿಟರ್ನ್ಸ್ ಪಾರ್ಷಲ್ ಕೋಡ್ ಫಾರ್ ರಿಜಿಸ್ಟರ್ ಬಟನ್. ಸೊ ರಿಜಿಸ್ಟರ್ ಬಟನ್ ಕ್ಲಿಕ್ ಮಾಡಿದಾಗ ಇಲ್ಲೇನಂತಂದ್ರೆ ಇಟ್ ವಿಲ್ ಚೆಕ್ ಆಲ್ ದ ಕಂಪಲ್ಸರಿ ಫೀಲ್ಡ್ಸ್. ನಾನು ನಿಮ್ಗೆ ಹೇಳಿದ್ದೆ ವೆನ್ ವಿ ಹ್ಯಾಡ್ ಡಿಸೈನ್ ದ ವೆಬ್ ಪೇಜ್ ರಿಕ್ವೈರ್ಡ್ ಅಂತ ನಾವು ಒಂದು ಪ್ರಾಪರ್ಟಿ ಯೂಸ್ ಮಾಡಿರ್ತೀವಿ ಫಾರ್ಮ್ ಡಿಸೈನ್ ಮಾಡಬೇಕಾದಾಗ. ದಟ್ ಈಸ್ ಹಿಯರ್ ಇನ್ ದ ಸೋರ್ಸ್ ಪಾರ್ಟ್ ಯು ಕ್ಯಾನ್ ಸಿ ಕಂಪಲ್ಸರಿ ಫೀಲ್ಡ್ಸ್. ಎಲ್ಲೆಲ್ಲ ವೆರ್ ಎವರ್ ವಿ ಹ್ಯಾವ್ ದ ಕಂಪಲ್ಸರಿ ಫೀಲ್ಡ್ಸ್ ವಿ ಹ್ಯಾವ್ ಯೂಸ್ಡ್ ದ ರಿಕ್ವೈರ್ಡ್ ಪ್ರಾಪರ್ಟಿ. ಬಟ್ ಸ್ಟಿಲ್ ಇದು ಕ್ಲೈಂಟ್ ಸೈಡ್ ಇರೋದ್ರಿಂದ ವಿ ನೆವರ್ ಟ್ರಸ್ಟ್ ದ ಕ್ಲೈಂಟ್ ಸೈಡ್ ಕಂಡೀಷನ್ಸ್ ಇನ್ ದಿಸ್. ಯಾಕಂತ ನಾನು ನಿಮ್ಗೆ ತೋರಿಸ್ತೀನಿ ಇವತ್ತು. ವಿ ಹ್ಯಾವ್ ಟು ಕಂಪಲ್ಸರಿ ಮೇಕ್ ಯೂಸ್ ಆಫ್ ದ ಸರ್ವರ್ ಸೈಡ್ ವ್ಯಾಲಿಡೇಷನ್. ಸೊ ಸರ್ವರ್ ಸೈಡ್ ವ್ಯಾಲಿಡೇಷನ್ನಾಗ ದಿಸ್ ಇಸ್ ಹೌ ಐ ಹ್ಯಾವ್ ಚೆಕ್ಡ್ ಆಲ್ ದ fields that are required in this case. And lastly in the else part is where we need to use the connectivity part in this case. So now we will concentrate on how the connectivity will be made. Like as I told you in the previous class, ಯಾವುದೇ ಒಂದು ಡೇಟಾಬೇಸ್ ಕನೆಕ್ಟಿವಿಟಿ ಮಾಡಬೇಕು ಅಂತಂದ್ರೆ we have to first create an object for SQL connection class. ಈ SQL connection class ಸಪೋಸ್ ನಾವು MS-SQL ಜೊತೆ ಯೂಸ್ ಮಾಡ್ಲಿಕ್ಕತ್ತಿದ್ವಿ ಅಂತಂದ್ರೆ ಈ SQL ಕನೆಕ್ಷನ್ ಕ್ಲಾಸ್ ಅಂತನೋ ಕ್ಲಾಸನ್ನು ಯೂಸ್ ಮಾಡ್ಕೋತೀವಿ. ಸಪೋಸ್ ಇಫ್ ಯು ಆರ್ ಯೂಸಿಂಗ್ ವಿತ್ MS ಆಕ್ಸೆಸ್ ಅಂತನೋ ಡೇಟಾಬೇಸ್ ಇತ್ತು ಅಂತಂದ್ರೆ OLEDB ಕನೆಕ್ಷನ್ is the name of the class which we use. Suppose let me put it here. SQL ಕನೆಕ್ಷನ್ ಅನ್ನೋ ಕ್ಲಾಸಿಗೆ ನೀವು ಯಾವ ಡೇಟಾಬೇಸ್ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು ಅಂತಂದ್ರೆ ಇಟ್ ಇಸ್ MS-SQL ಸರ್ವರ್ ಡೇಟಾಬೇಸ್. ನೀವು OLEDB ಅಂತನೋ ಕನೆಕ್ಷನ್ ಯಾವ ಡೇಟಾಬೇಸಿಗೆ ಯೂಸ್ ಮಾಡ್ಬೋದು ಅಂತಂದ್ರೆ ಸಮಥಿಂಗ್ ಲೈಕ್ MySQL ಅಂತ ಡೇಟಾಬೇಸ್ ಬರ್ತದೆ, PostgreSQL, ದಟ್ ಈಸ್ PostgreSQL ಅಂತ ಒಂದು ಡೇಟಾಬೇಸ್ ಅದ. ಆ ಡೇಟಾಬೇಸಿಗೆ ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಜಸ್ಟ್ ವಿ ಹ್ಯಾವ್ ಟು ಚೇಂಜ್. ಇಲ್ಲಿ ನಾನು ಎಲ್ಲೆಲ್ಲಿ SQL ಕನೆಕ್ಷನ್ ಅಂತ ಯೂಸ್ ಮಾಡ್ತೀನಿ, ಇನ್ಸ್ಟೆಡ್ ಆಫ್ SQL ಯು ಜಸ್ಟ್ ರಿಪ್ಲೇಸ್ ಇಟ್ ವಿತ್ OLEDB, ಅಷ್ಟೇ ಡಿಫ್ರೆನ್ಸ್. MySQL ಅಂತ ನೋ ಡೇಟಾಬೇಸ್, PostgreSQL ಡೇಟಾಬೇಸ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಸಪೋಸ್ ಇಫ್ ಯು ಆರ್ ಯೂಸಿಂಗ್ ಒರಾಕಲ್ ಅಂತ ನೋ ಡೇಟಾಬೇಸ್ ಯೂಸ್ ಮಾಡಬೇಕಾದ್ರೆ, ಸೊ ಇವು ಮೂರು ಡೇಟಾಬೇಸಿಗೆ ನಾವೇನು ಮಾಡ್ತೀವಿ ಅಂತಂದ್ರೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ OLEDB ಕನೆಕ್ಷನ್ ಅಂತ ನೋ ಕ್ಲಾಸನ್ನ ಯೂಸ್ ಮಾಡ್ತೀವಿ. ಒರಾಕಲ್ಗೆ ಒಂದು ಸಪ್ರೇಟ್ ಕನೆಕ್ಷನ್ ಅದ, ಒರಾಕಲ್ ಕನೆಕ್ಷನ್ ಅಂತೇಳಿ ಯೂಸ್ ಮಾಡ್ಕೋಬಹುದು ಇಫ್ ಯು ಆರ್ ಇಂಟ್ರಾಕ್ಟಿಂಗ್ ವಿತ್ ಒರಾಕಲ್.
So these are different classes that are supported by the Visual Studio for interacting with the database. ನಾವು ಯೂಸ್ ಮಾಡ್ಲಿಕ್ಕಂಥದ್ದು ಸ್ಟೆಪ್ಸ್ ಎಲ್ಲ ಸೇಮ್ ಇರ್ತವೆ, ಜಸ್ಟ್ ನೇಮ್ ಆಫ್ ದ ಕ್ಲಾಸ್ ವಿಲ್ ಚೇಂಜ್ ಇನ್ ದಿಸ್ ಕೇಸ್. ಸೊ ನಾವು ಯೂಸ್ ಮಾಡ್ಲಿಕ್ಕಂಥದ್ದು MS SQL. ಸೊ ಐ ಆಮ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದ SQL ಕನೆಕ್ಷನ್ ಕ್ಲಾಸ್ ಇನ್ ದಿಸ್ ಕೇಸ್. ಆಸ್ ಐ ಟೋಲ್ಡ್ ಯು, ಈ SQL ಕನೆಕ್ಷನ್ ಕ್ಲಾಸ್ ಒಳಗೆ ವಿ ಕ್ರಿಯೇಟ್ ಅ ಆಬ್ಜೆಕ್ಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸ್. ಇಲ್ಲಿ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಟೇಕ್ ದ ನೇಮ್ ಆಫ್ ದ ಕ್ಲಾಸ್, ಆಬ್ಜೆಕ್ಟ್ ರೆಫರೆನ್ಸ್ ನೇಮ್, ನ್ಯೂ ಅಂತ ನಾವು ಒಂದು ಕೀವರ್ಡ್ ಯೂಸ್ ಮಾಡ್ತೀವಿ, ಫಾಲೋಡ್ ಬೈ ಅಗೇನ್ SQL ಕನೆಕ್ಷನ್ ಕ್ಲಾಸ್. ಇನ್ಸೈಡ್ ದಿಸ್ ನಾನು ನಿಮ್ಗೆ ಹೇಳಿದ್ದೆ there are 3 parameters that we have to provide in this case. ಏನೇನು ಪ್ಯಾರಾಮೀಟರ್ ಅಂತಂದ್ರೆ the first parameter is the name of the server. ನಿಮ್ದು SQL ಸರ್ವರ್ ಒಂದು ನೇಮ್ ಕೊಟ್ಟಿರ್ತೀವಿ, ಆ ನೇಮನ್ನು ಮೆನ್ಷನ್ ಮಾಡ್ತೀವಿ. ಸೆಕೆಂಡ್ ಇಸ್ ದ ನೇಮ್ ಆಫ್ ದ ಡೇಟಾಬೇಸ್. ಥರ್ಡ್ ಪ್ಯಾರಾಮೀಟರ್ ಬಂದು ಇಟ್ ಈಸ್ ಸೆಕ್ಯೂರಿಟಿ. SECURITY, ಓಕೆ, ಸೆಕ್ಯೂರಿಟಿ. ಇವು ಮೂರು. ಸಪೋಸ್ ನೀವೇನಾದರೂ ನಿಮ್ದು ಡೇಟಾಬೇಸ್ ಇನ್ಸ್ಟಾಲ್ ಮಾಡಬೇಕಾದಾಗ ಯೂಸರ್ ನೇಮ್ ಪಾಸ್ವರ್ಡ್ ಸೆಟ್ ಮಾಡಿದ್ರಿ ಅಂತಂದ್ರೆ ಆವಾಗ ಈ ಇಂಟಿಗ್ರೇಟೆಡ್ ಸೆಕ್ಯೂರಿಟಿ ಅಂತ ಅನ್ನೋ ಬದಲು ಆ ಯೂಸರ್ ನೇಮ್ ಪಾಸ್ವರ್ಡ್ ಪ್ರೊವೈಡ್ ಮಾಡ್ತೀವಿ. ಸಪೋಸ್ ನಾವು ಪಾಸ್ವರ್ಡ್ ಸೆಟ್ ಮಾಡಿರಲಿಲ್ಲ ಅಂತಂದ್ರೆ ದೆನ್ ವಿ ಜಸ್ಟ್ ಮೆನ್ಷನ್ ಇಂಟಿಗ್ರೇಟೆಡ್ ಸೆಕ್ಯೂರಿಟಿ ಈಕ್ವಲ್ ಟು ಟ್ರೂ ಅಂತ ಕೊಡ್ತೀವಿ. ದಟ್ ಮೀನ್ಸ್ ನಿಮ್ದು ಸಿಸ್ಟಮ್ದು ಯೂಸರ್ ನೇಮ್ ಪಾಸ್ವರ್ಡ್ ಇಟ್ ಸೆಲ್ಫ್ ವಿಲ್ ಬಿ ಟೇಕನ್ ಆಸ್ ಅ ID ಆ್ಯಂಡ್ ಪಾಸ್ವರ್ಡ್ ಇನ್ ದಿಸ್. ಸೊ ಅವಾಗ ನಮ್ಗೆ ಅಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೊಡೋದು ಬೇಕಾಗಲ್ಲ. ಆ್ಯಂಡ್ ನಿಮ್ದು ಸಾಫ್ಟ್ವೇರ್ಸ್ ಎಲ್ಲರಿಗೂ ಇನ್ಸ್ಟಾಲ್ ಮಾಡಬೇಕಾದ್ರೆ ಐ ಹ್ಯಾವ್ ಜಸ್ಟ್ ಪ್ರೊವೈಡೆಡ್ ಡಿಫಾಲ್ಟ್ ಪಾಸ್ವರ್ಡ್ಸ್ ಇನ್ ದಿಸ್. ಸೊ ಇಂಟಿಗ್ರೇಟೆಡ್ ಸೆಕ್ಯೂರಿಟಿ ಟ್ರೂ ಅಂತ ಸೆಟ್ ಮಾಡಿದ್ರೆ ಸಾಕು. ಸೊ ಇವು ಮೂರು ಇನ್ಫಾರ್ಮೇಷನ್ ಏನಂತಂದ್ರೆ ದಟ್ ಮಸ್ಟ್ ಬಿ ಪಾಸ್ಡ್ ಇನ್ಸೈಡ್ ದ SQL ಕನೆಕ್ಷನ್ ಕ್ಲಾಸ್ ಇನ್ ದ ಫಾರ್ಮ್ ಆಫ್ ಸ್ಟ್ರಿಂಗ್. ಇನ್ ದ ಫಾರ್ಮ್ ಆಫ್ ಸ್ಟ್ರಿಂಗ್ ಅಂತ ಕಳಿಸ್ಬೇಕು ಅಂತಂದ್ರೆ ಜಸ್ಟ್ ಪುಟ್ ಇಟ್ ಇನ್ಸೈಡ್ ದ ಡಬಲ್ ಕೊಟೇಶನ್. ಈ ಸರ್ವರ್ ನೇಮ್ ಹೆಂಗೆ ಪಾಸ್ ಮಾಡಬೇಕು? ಸರ್ವರ್ ನೇಮ್ ಅಂತನೋ ಬದಲು ಹಿಯರ್ ವಿ ಮೇಕ್ ಯೂಸ್ ಆಫ್ ಡೇಟಾ ಸೋರ್ಸ್ ಅಂತ ಹೇಳ್ತೀವಿ. ಈ ಡೇಟಾ ಸೋರ್ಸ್ ಈಕ್ವಲ್ ಟು ನೀವು MS SQL ಓಪನ್ ಮಾಡಿದಾಗ ಇಟ್ ವಿಲ್ ಬಿ ಗಿವಿಂಗ್ ಯು ದ ಸರ್ವರ್ ನೇಮ್. ಹಿಯರ್ ಯು ಹ್ಯಾವ್ ಟು ಗಿವ್ ದ ಸೇಮ್ ಸರ್ವರ್ ನೇಮ್. ಐ ವಿಲ್ ಕಾಪಿ ದಿಸ್ ಫ್ರಮ್ ದ ಸಿಸ್ಟಮ್, ಕನೆಕ್ಟ್ ಮಾಡ್ಕೊರಿ. ದಟ್ ಇಟ್ ಸೆಲ್ಫ್ ಇಸ್ ಅ ಸರ್ವರ್ ನೇಮ್. ಕಾಪಿ ಪೇಸ್ಟ್ ಮಾಡಿರಿ, ಟೈಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಪುಟ್ ಅ ಸೆಮಿಕೋಲನ್. ನೆಕ್ಸ್ಟ್ ಆ ಸರ್ವರ್ನ ಯಾವ ಡೇಟಾಬೇಸ್ ಯೂಸ್ ಮಾಡಬೇಕು ಅದ್ರ ಸಲುವಾಗ ಇನ್ಸ್ಟೆಡ್ ಆಫ್ ಡೇಟಾಬೇಸ್ ವಿ ಯೂಸ್ ದ ಟರ್ಮ್ ಕಾಲ್ಡ್ ಆಸ್ ಇನಿಷಿಯಲ್ ಕ್ಯಾಟಲಾಗ್, CATALOG. ಸೊ ನೆನಪಿರಲಿ, ಸರ್ವರ್ ನೇಮ್ ಅಂತನೋ ಬದಲು ಹಿಯರ್ ವಿ ಮೇಕ್ ಯೂಸ್ ಆಫ್ ಡೇಟಾ ಸೋರ್ಸ್ ಆ್ಯಂಡ್ ಡೇಟಾಬೇಸ್ ನೇಮ್ ಬದಲು ಇನಿಷಿಯಲ್ ಕ್ಯಾಟಲಾಗ್. ಆ್ಯಂಡ್ ದೆನ್ inside this initial catalog equal to the name of the database to which you want to connect. So ಈಗ ನನ್ನ ಸಿಸ್ಟಮ್ನಾಗ ಸದ್ಯಕ್ಕೆ ಒಂದದ, ಪ್ರಾಬ್ಲಿ ಯು ಹ್ಯಾವ್ ಪ್ರಾಕ್ಟಿಸ್ಡ್ SQL ಮೋರ್ ದ್ಯಾನ್ ಮೀ, ಸೊ ಯು ವಿಲ್ ಬಿ ಹ್ಯಾವಿಂಗ್ ಮೋರ್ ಡೇಟಾಬೇಸಸ್. ಸೊ ಯಾವ ಪರ್ಟಿಕ್ಯುಲರ್ ಡೇಟಾಬೇಸ್ ನೇಮ್ ಬೇಕು ಆ ಡೇಟಾಬೇಸ್ ನೇಮ್ ಕಾಪಿ ಮಾಡ್ಕೊರಿ, ಪೇಸ್ಟ್ ಮಾಡಿರಿ, ಅವಾಯ್ಡ್ ದ ಎರರ್ಸ್. ಅಗೇನ್ ಪುಟ್ ಅ ಸೆಮಿಕೋಲನ್. ಲಾಸ್ಟ್ ಇಂಟಿಗ್ರೇಟೆಡ್ ಸೆಕ್ಯೂರಿಟಿ ಆಸ್ ಇಟ್ ಈಸ್. ಇಂಟಿಗ್ರೇಟೆಡ್ ಸೆಕ್ಯೂರಿಟಿ ಈಕ್ವಲ್ ಟು ಟ್ರೂ ಅಂತ ಸೆಟ್ ಮಾಡಿಬಿಡ್ರಿ. ಆ್ಯಂಡ್ ದೆನ್ ಸೆಮಿಕೋಲನ್. ದಿಸ್ ವಿಲ್ ಕ್ರಿಯೇಟ್ ದ ಲಿಂಕ್. ಅಂದರೆ ಈ SQL ಕನೆಕ್ಷನ್ ಕ್ಲಾಸ್ ಏನು ಮಾಡ್ತಾನೆ ಅಂತಂದ್ರೆ ಹಿ ವಿಲ್ ಕ್ರಿಯೇಟ್ ಅ ಕನೆಕ್ಷನ್ ಬಿಟ್ವೀನ್ ದ ASP.NET ಅಪ್ಲಿಕೇಶನ್ ಆ್ಯಂಡ್ ದ ಡೇಟಾಬೇಸ್ ಅಪ್ಲಿಕೇಶನ್ ಇನ್ ದಿಸ್ ಕೇಸ್. ಕನೆಕ್ಷನ್ ಇನ್ಫಾರ್ಮೇಷನ್ ವಿಲ್ ಆಲ್ವೇಸ್ ಬಿ ಸ್ಟೋರ್ಡ್ ಇನ್ಸೈಡ್ ದ CN. ನೆಕ್ಸ್ಟ್ ಒಂದ್ಸತಿ ಕನೆಕ್ಷನ್ ಕ್ರಿಯೇಟ್ ಆದಮೇಲೆ ಸೆಕೆಂಡ್ ಥಿಂಗ್ ಇಸ್ I told you about one more class, SQL command. ಈ SQL command ಇಂದು ಕ್ಲಾಸಿಗೆ ಯು ಹ್ಯಾವ್ ಟು ಕ್ರಿಯೇಟ್ ಒನ್ ಆಬ್ಜೆಕ್ಟ್ ಇನ್ ದಿಸ್ ಕೇಸ್. ಸೊ ಅದನ್ನು ಸೇಮ್ ಪ್ರಾಸೆಸ್. ಕ್ಲಾಸ್ ನೇಮ್ ಒಂದು ಆಬ್ಜೆಕ್ಟ್ ನೇಮ್ ಕೊಡ್ರಿ ಈಕ್ವಲ್ ಟು ನ್ಯೂ SQL command. ಇನ್ಸೈಡ್ ದಿಸ್ ಯು ಹ್ಯಾವ್ ಟು ಪಾಸ್ 2 ಪ್ಯಾರಾಮೀಟರ್ಸ್. 2 ಪ್ಯಾರಾಮೀಟರ್ ಪಾಸ್ ಮಾಡ್ತೀವಿ. ಫಸ್ಟ್ ಪ್ಯಾರಾಮೀಟರ್ ಈಸ್ ದ ನೇಮ್ ಆಫ್ ದ ಸ್ಟೋರ್ಡ್ ಪ್ರೊಸೀಜರ್. ನೀವಲ್ಲಿ MS SQLನಾಗ ಅದೇನು ಸ್ಟೋರ್ಡ್ ಪ್ರೊಸೀಜರ್ ನೇಮ್ ಕೊಟ್ಟಿರ್ತೀರಿ ಆ ಸ್ಟೋರ್ಡ್ ಪ್ರೊಸೀಜರ್ ನೇಮ್ ಯು ಹ್ಯಾವ್ ಟು ಮೆನ್ಷನ್ ಹಿಯರ್. ಸೆಕೆಂಡ್ ಪ್ಯಾರಾಮೀಟರ್ ಬಂದು ಇಟ್ ಈಸ್ ದ SQL ಕನೆಕ್ಷನ್ ಕ್ಲಾಸ್ ಇಂದು ಆಬ್ಜೆಕ್ಟ್. ನೀವೇನಲ್ಲಿ SQL ಕನೆಕ್ಷನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿರ್ತೀರಿ
ಆಬ್ಜೆಕ್ಟ್ ನೇಮ್ ಯು ಹ್ಯಾವ್ ಟು ಪಾಸ್ ದಟ್ ಆಸ್ ಅ ಪ್ಯಾರಾಮೀಟರ್. ಸೊ ಈಗ ನಂದು ಎಕ್ಸಾಂಪಲ್ನಾಗ I have created a stored procedure with the name. I'll just copy paste. ನಾ ಹೇಳಿದಲ್ಲ ಎಷ್ಟು ಕಾಪಿ ಪೇಸ್ಟ್ ಮಾಡ್ತೀರಿ ಅಷ್ಟು ಎರರ್ಸ್ ಕಮ್ಮಿ ಆಗ್ತವೆ. ಸೊ ದಿಸ್ is my stored procedure name. I'll copy the stored procedure name here. ಕಾಮಾ ಹಾಕಿ I told you the object of the SQL connection class. SQL connection class in the object CN ಅಂತದ. I'll use CN. So that is a second step in this. Next ಅದಾದ್ಮೇಲೆ we set parameters. ಅಂದರೆ ಇಲ್ಲಿ ನಾ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ನಾಗ ಏನು ಡೇಟಾ ತೊಗೊಂಡಿದ್ದೆ ಅದು ಪ್ಯಾರಾಮೀಟರ್ಸ್ಗಳನ್ನು ನಾವು ಸೆಟ್ ಮಾಡ್ತೀವಿ. ದೆನ್ ಈ SQL ಕಮಾಂಡ್ ಕ್ಲಾಸ್ ಒಳಗೆ there is one function called as execute non-query. ಓಕೆ, ಸೊ execute non-query ಅಂತ ನಾವು ಫಂಕ್ಷನ್ ಯೂಸ್ ಮಾಡಿರಿ with the help of the cmd method in this case. ಸೊ ನಾ ಏನು ಮಾಡ್ತೀನಿ, cmd dot execute non-query. ಸೊ ಈ execute non-query ಫಂಕ್ಷನ್ ಏನು ಮಾಡ್ತಾನೆ ಅಂತಂದ್ರೆ he will insert the data inside the database. ಆ್ಯಂಡ್ ಸಪೋಸ್ ಡೇಟಾ ಇನ್ಸರ್ಟ್ ಆಗಿತ್ತು ಅಂತಂದ್ರೆ he will return me a integer value. ಸೊ ಅದನ್ನು ನಾ I ಅಂತ ಒಂದು ವೇರಿಯೇಬಲ್ನ ಕಾಪಿ ಮಾಡ್ಕೋತೀನಿ. ಸಪೋಸ್ ಡೇಟಾ ಸ್ಟೋರ್ ಆಗಿತ್ತು he will return 1, ಡೇಟಾ ಸ್ಟೋರ್ ಆಗಿಲ್ಲ he will return 0. ಸೊ ಈ I ಒಳಗೆ 0 ಅದನ್ನು 1 ಅದನ್ನು ಚೆಕ್ ಮಾಡ್ತೀನಿ ಯೂಸಿಂಗ್ ಅ ಇಫ್ ಕಂಡೀಷನ್ ವಿಚ್ ಹ್ಯಾವ್ ಯೂಸ್ಡ್ ಇನ್ ಸಿ ಲ್ಯಾಂಗ್ವೇಜ್ ಆಲ್ಸೋ. ಸೊ ಆ I ಒಳಗೆ 0 ಇತ್ತು ಅಂದ್ರೆ ಡೇಟಾ ಇಸ್ ನಾಟ್ ಸೇವ್ಡ್, ದೆರ್ ಇಸ್ ಸಮ್ ಇಶ್ಯೂ. ಸಪೋಸ್ I ಒಳಗೆ 1 ಇತ್ತು ಅಂತಂದ್ರೆ ದ ಡೇಟಾ ಹ್ಯಾಸ್ ಬೀನ್ ಸೇವ್ಡ್ ಅಂತೇಳಿ ಗೊತ್ತಾಗ್ತದೆ. ಆ್ಯಂಡ್ ಬಿಫೋರ್ ದಿಸ್ ಒನ್ ಮೋರ್ ಥಿಂಗ್, ಬಿಫೋರ್ ಎಕ್ಸಿಕ್ಯೂಟಿಂಗ್ ದಿಸ್ ನಾನ್ ಎಕ್ಸಿಕ್ಯೂಟ್ ಕ್ವೆರಿ ಯು ಹ್ಯಾವ್ ಟು ಓಪನ್ ದ ಕನೆಕ್ಷನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ cn.open. ಆ್ಯಂಡ್ ಯಾವಾಗ ನಿಮ್ಮದು ಡೇಟಾ ಎಕ್ಸಿಕ್ಯೂಷನ್ ಕ್ವೆರಿ ಮುಗೀತದ cn.close is a function you have to call. ಸೊ ಇಷ್ಟು ಪ್ರೊಸೀಜರ್ ಯೂಸ್ ಮಾಡಿ we have to just, it's not more lines in this case, these are some of the lines that we have to use in this case. ಆ್ಯಂಡ್ ಇದು ಒಂದು ಸರ್ತಿ ನೀವು ಕರೆಕ್ಟಾಗಿ ಅರ್ಥ ಆಯಿತು ಸ್ಟೆಪ್ಸ್ ಅಂತಂದ್ರೆ ಪ್ರತಿ ಸರ್ತಿ ಇಟ್ ವಿಲ್ ಬಿ ಸೇಮ್ ಕಾಪಿ ಪೇಸ್ಟ್. ಯು ಹ್ಯಾವ್ ಟು ಜಸ್ಟ್ ಚೇಂಜ್ ದ ನೇಮ್ ಆಫ್ ದ ಸ್ಟೋರ್ಡ್ ಪ್ರೊಸೀಜರ್ ಆ್ಯಂಡ್ ಪ್ಯಾರಾಮೀಟರ್ ಪಾಸ್ ಮಾಡೋದು ಅದು ಚೇಂಜ್ ಆಗ್ತವೆ, ಬಿಕಾಸ್ ಪ್ರತಿ ಸ್ಟೋರ್ ಪ್ರೊಸೀಜರ್ಗೆ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ವಿಲ್ ಬಿ ದರ್, ಸೊ ದ್ಯಾಟ್ ವಿಲ್ ಚೇಂಜ್ ಇನ್ ದಿಸ್. ಸೊ ಹಿಂಗಾಗಿ ಮೋಸ್ಟ್ ಆಫ್ ದ ಲೈನ್ಸ್ ಆರ್ ಸೇಮ್ ಇನ್ ದಿಸ್ ಕೇಸ್, 90% ಇನ್ಸ್ಟ್ರಕ್ಷನ್ಸ್ ಆರ್ ಸೇಮ್. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಪರ್ಫಾರ್ಮ್ ದ ಆಪರೇಷನ್. ಅದಕ್ಕಿಂತ ಮುಂಚೆ ಟೂ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ದ್ಯಾಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್, ಈ SQL ಕನೆಕ್ಷನ್ ಮತ್ತು SQL ಕಮಾಂಡ್ ಅಂತನೋ ಎರಡು ಕ್ಲಾಸಸ್ ಯೂಸ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಒನ್ ಲೈಬ್ರರಿ ಫೈಲ್ ಕಾಲ್ಡ್ ಆಸ್ SQL ಕ್ಲೈಂಟ್. ಈಗ ನೀವು ಸಿ ಲ್ಯಾಂಗ್ವೇಜ್ನ ಪ್ರಿಂಟಫ್ ಫಂಕ್ಷನ್ ಯೂಸ್ ಮಾಡ್ತೀರಿ ಅಂತಂದ್ರೆ #include stdio.h ಅಂತ ಬರೀತೀರಿ. ಅದೇ ರೀತಿಯೊಳಗೆ ಈ SQL ಕನೆಕ್ಷನ್ ಮತ್ತು SQL ಕಮಾಂಡ್ ಕ್ಲಾಸಸ್ ಯೂಸ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಯೂಸ್ ದಿಸ್ SQL ಕ್ಲೈಂಟ್ ಆಸ್ ದ ಹೆಡರ್ ಫೈಲ್ ಇನ್ ದಿಸ್ ಕೇಸ್. ಹೆಂಗೆ ಮಾಡ್ತೀವಿ ನಾವು, ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದ ಕೋಡಿಂಗ್ ಪಾರ್ಟ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಫಸ್ಟ್ ನಂಗೆ ಆ ಹೆಡರ್ ಫೈಲ್ ಬರೀಬೇಕು ಅಂತಂದ್ರೆ ಇಲ್ಲಿ ಯು ಕ್ಯಾನ್ ಸಿ ಅಲ್ಲಿ #include ಅಂತ ಸಿ ಲ್ಯಾಂಗ್ವೇಜ್ನ ಬರೀತಿದ್ವಿ. ಹಿಯರ್ ದೇ ಮೇಕ್ ಯೂಸ್ ಆಫ್ ಅ ಕೀವರ್ಡ್ ಕಾಲ್ಡ್ ಆಸ್ ಯೂಸಿಂಗ್. ಸೊ ನಾ ಏನು ಮಾಡಬೇಕು ಅಂತಂದ್ರೆ ದ ಫಸ್ಟ್ ಥಿಂಗ್ ಐ ಹ್ಯಾವ್ ಟು ಡೂ ಇಸ್ ಐ ಹ್ಯಾವ್ ಟು ರೈಟ್ ಯೂಸಿಂಗ್ system.data.sql ಕ್ಲೈಂಟ್. ಈ ಹೆಡರ್ ಫೈಲ್ ನಾವು ಬರೆದ್ವಿ ಅಂತಂದ್ರೆ ಆ SQL ಕನೆಕ್ಷನ್ ಮತ್ತು SQL ಕಮಾಂಡ್ ಕ್ಲಾಸ್ನ ಯೂಸ್ ಮಾಡ್ಬೋದು. ಸೆಕೆಂಡ್ ಯು ಹ್ಯಾವ್ ಟು ರೈಟ್ ಒನ್ ಮೋರ್ ಯೂಸಿಂಗ್ system.data ಅಷ್ಟೇ. I'll tell you the reason why we need this data later in this case. But two header files that you have to first start with is SQL client header file and next is data ಅಂತನೋ ಎರಡು ಹೆಡರ್ ಫೈಲ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ come to the else part where we have to write the main save code in this case. ಇಲ್ಲಿ the first thing is creating a SQL connection. ಇದು whatever I am teaching today is not a final thing. ಇದು ಫಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಐ ಆಮ್ ಕೀಪಿಂಗ್ ಇಟ್ ವೆರಿ ಸಿಂಪಲ್. ಲೇಟರ್ ಐ ವಿಲ್ ಬಿ ಚೇಂಜಿಂಗ್ ದ ಸೇವ್ ಕೋಡ್ ಇನ್ ದಿಸ್. ಐ ವಿಲ್ ನಾಟ್ ಟೀಚ್ ಇಟ್ ಟುಡೇ, ಐ ವಿಲ್ ಬಿ ಟೀಚಿಂಗ್ ದಟ್ tomorrow, but you have to understand the today's class in this case. So first thing, SQL connection ಪೂರ್ತಿ ಟೈಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಯು ಹ್ಯಾವ್ ಟು ಟೈಪ್ ಫ್ಯೂ ಲೆಟರ್ಸ್, ಇಟ್ ವಿಲ್ ಶೋ ದ ಆಪ್ಷನ್, ಸೆಲೆಕ್ಟ್ ದಟ್ ಆಪ್ಷನ್ ಇನ್ ದಿಸ್ ಕೇಸ್.
ಆ್ಯಂಡ್ ಫೋರ್ಸಬಲಿ ಟೈಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಲ್ಲ ಒಂದು ನಿಮಗೆ ಆಪ್ಷನ್ನಾಗ ತೋರ್ಸಂಗಿಲ್ಲಾಗ್ಯಾನ ಅಂತಂದ್ರೆ ಯು ಆರ್ ಮೇಕಿಂಗ್ ಅ ಮಿಸ್ಟೇಕ್. ದಟ್ ಲೆಟ್ ಮೀ ಬಿ ವೆರಿ ಕ್ಲಿಯರ್ ವಿತ್ ದಿಸ್. ಕ್ಯಾಪಿಟಲ್ ಲೆಟರ್ಸ್ ಸ್ಮಾಲ್ ಲೆಟರ್ಸ್ ಭಾಳ ಇಂಪಾರ್ಟೆಂಟ್ ಅದ ಇಲ್ಲಿ. cn is equal to new, ಅದು ಆಟೋಮ್ಯಾಟಿಕ್ಲಿ SQL ಕನೆಕ್ಷನ್ ಬಂದ್ಬಿಡ್ತದೆ. ಆ್ಯಂಡ್ ದೆನ್ ಓಪನ್ ಕ್ಲೋಸ್ semicolon. Inside this string format nag I told you 3 informations in this. One is data space source equal to, you can copy paste the source name from here. I think I will take the whole string in this. So that is the first part in this case. Illi SQL connection cn, new SQL connection data source. ಅಲ್ಲಿ ನನ್ನ ಸಿಸ್ಟಮ್ ಬೇರೆ ನೀವು ಇದೇ ಹಾಕ್ಕೋಬಾರ್ದು. ನೀವು ನಿಮ್ಮ ಸಿಸ್ಟಮ್ನಾಗ ಏನು ಸರ್ವರ್ ನೇಮ್ ಕೊಡ್ತಾನೆ ಆ ಸರ್ವರ್ ನೇಮ್ ಕೊಡಬೇಕು. ಒನ್ ಥಿಂಗ್ ಹಿಯರ್ ಯು ಹ್ಯಾವ್ ಟು ಚೇಂಜಸ್, ಇಲ್ಲಿ ಸ್ಲ್ಯಾಶ್ ಒಂದೇ ಇದ್ರೆ ಇಟ್ ವಿಲ್ ವರ್ಕ್ ಲೈಕ್ ಎಸ್ಕೇಪ್ ಸೀಕ್ವೆನ್ಸ್ ಅಂತಂದ್ರೆ ಅದು /n/t ಆ ರೀತಿಯೊಳಗೆ ತಿಳ್ಕೊತಾನೆ. ಅದಕ್ಕೆ ನೀವೇನು ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಕೀಪ್ ಇಟ್ ಆಸ್ ಅ ಡಬಲ್ ಸ್ಲ್ಯಾಶ್. ಸೊ ದಿಸ್ ಇಸ್ ಒನ್ ಚೇಂಜ್ ಯು ಹ್ಯಾವ್ ಟು ಡೂ ಇನ್ ಕೇಸ್ ಆಫ್ SQL ಕನೆಕ್ಷನ್. ಸೊ ಇಷ್ಟು ಬರದ್ರಿ ಅಂತಂದ್ರೆ ದ ಕನೆಕ್ಷನ್ ಆಬ್ಜೆಕ್ಟ್ ಇಸ್ ಕ್ರಿಯೇಟೆಡ್. ಸೆಕೆಂಡ್, ಐ ಟೋಲ್ಡ್ ಯು ಕ್ರಿಯೇಟ್ ಅನ್ ಆಬ್ಜೆಕ್ಟ್ ಫಾರ್ SQL ಕಮಾಂಡ್ ಕ್ಲಾಸ್. ಸೊ SQL ಕಮಾಂಡ್ cmd equal to new SQL command. Inside this SQL command, I told you 2 parameters you have to pass. First is a stored procedure. Second is ನಿಮ್ದು SQL connection class ಇಂದು ಆಬ್ಜೆಕ್ಟಿಗೆ ಪಾಸ್ ಮಾಡಬೇಕು. SQL connection ಕ್ಲಾಸಿಗೆ I have created an object called as cn, so put it here. So cn. Stored procedure ಹೆಸರು, you put it inside the double quotation. So again I can take it from here only, whatever the stored procedure name I have given. ಅಥವಾ ಅಲ್ಲಿ ನಿಮ್ದು MS SQL ನಾಗಿಂದ ತಕ್ಕೋಬೋದು. ಥರ್ಡ್ ಥಿಂಗ್, ಈಗ ಇದು ಸ್ಟೋರ್ಡ್ ಪ್ರೊಸೀಜರ್ ಅದ ಅಂತೇಳಿ ಐ ಹ್ಯಾವ್ ಟು ಟೆಲ್ ಟು ದ ಕಮಾಂಡ್ ಟೈಪ್ನಾಗ ಐ ಹ್ಯಾವ್ ಟು ಟೆಲ್ ದಟ್ ದಿಸ್ ಇಸ್ ಅ ಸ್ಟೋರ್ಡ್ ಪ್ರೊಸೀಜರ್. ಯಾಕಂತಂದ್ರೆ ಇಲ್ಲಿ ನೀವು ಸ್ಟೋರ್ಡ್ ಪ್ರೊಸೀಜರ್ ಯೂಸ್ ಮಾಡ್ಬೋದು ಅಥವಾ ಡೈರೆಕ್ಟ್ ಇನ್ಸರ್ಟ್ ಇಂಟು ಕ್ವೆರಿನೂ ಯೂಸ್ ಮಾಡ್ಬೋದು. ಸೊ ಇದು ಕ್ವೆರಿ ಅದನ್ನು ಅಥವಾ ಸ್ಟೋರ್ಡ್ ಪ್ರೊಸೀಜರ್ ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅದ. ಫಾರ್ ದ್ಯಾಟ್ ರೀಸನ್ ಇನ್ ದ CMD ಒಂದು ವೇರಿಯೇಬಲ್ ಬರ್ತದೆ ಕಾಲ್ಡ್ ಆಸ್ ಕಮಾಂಡ್ ಟೈಪ್. ರಿಮೆಂಬರ್ CMD SQL ಕಮಾಂಡ್ ಇಸ್ ಅ ಕ್ಲಾಸ್ ಒಳಗೆ ವೇರಿಯೇಬಲ್ಸ್ ಇರ್ತವೆ, ಫಂಕ್ಷನ್ಸ್ ಇರ್ತವೆ. ಸೊ ಒಂದು ವೇರಿಯೇಬಲ್ ಅದ ಕಾಲ್ಡ್ ಆಸ್ ಕಮಾಂಡ್ ಟೈಪ್. ಇಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ಈಕ್ವಲ್ ಟು ಅಗೇನ್ ಸೇಮ್ ಕಮಾಂಡ್ ಟೈಪ್, ಐ ವಿಲ್ ಯೂಸ್ ದ ಸೇಮ್ ಕಮಾಂಡ್ ಟೈಪ್ ಡಾಟ್ ಸ್ಟೋರ್ಡ್ ಪ್ರೊಸೀಜರ್. ಅಂದ್ರೆ ಐ ಆಮ್ ಟೆಲ್ಲಿಂಗ್ ದ್ಯಾಟ್ ಐ ಹ್ಯಾವ್ ಗಿವನ್ ಸ್ಟೋರ್ಡ್ ಪ್ರೊಸೀಜರ್ ಇನ್ಸೈಡ್ ದಿಸ್ ಪರ್ಟಿಕ್ಯುಲರ್ ಪ್ಯಾರಾಮೀಟರ್. ಅಲ್ಲಿ ಮೇಲೆ ಫಸ್ಟ್ ಪ್ಯಾರಾಮೀಟರ್ನಾಗ ಸ್ಟೋರ್ಡ್ ಪ್ರೊಸೀಜರ್ ಕೊಟ್ಟೀನಿ ಅಂತೇಳಿ ಮೆನ್ಷನ್ ಮಾಡಲಿಕ್ಕೆ ಯು ಹ್ಯಾವ್ ಟು ಕಂಪಲ್ಸರಿ ರೈಟ್ ದಿಸ್ ಪರ್ಟಿಕ್ಯುಲರ್ ಲೆಟರ್ ಇನ್ ದಿಸ್ ಕೇಸ್. ಸೊ ಒಂದು ಸರ್ತಿ ಈ ಕಮಾಂಡ್ ಎಕ್ಸಿಕ್ಯೂಟ್ ಮಾಡಿದ್ನಂದ್ರೆ ಹಿ ವಿಲ್ ಗೆಟ್ ಟು ನೋ ದಟ್ ಹಿ ಹ್ಯಾಸ್ ಸೆಟ್ ದ ನೀವು ಅಲ್ಲಿ ಯೂಸ್ ಮಾಡ್ಲಿಕ್ಕತ್ತದ್ದು ಇಟ್ ಈಸ್ ದ ಸ್ಟೋರ್ಡ್ ಪ್ರೊಸೀಜರ್ ಅಂತೇಳಿ ಗೊತ್ತಾಗ್ತದೆ ಅದಕ್ಕೆ. ನೆಕ್ಸ್ಟ್ ಆಫ್ಟರ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಸೆಟ್ಟಿಂಗ್ ದ ವ್ಯಾಲ್ಯೂಸ್. ಅಂದ್ರೆ ಇಲ್ಲಿನ ಪ್ಯಾರಾಮೀಟರ್ಸ್ಗಳು ನಾವೇನು ಯೂಸರ್ ಕಡೆಯಿಂದ ಟೆಕ್ಸ್ಟ್ ಬಾಕ್ಸ್ನಾಗ ಡೇಟಾ ತೊಗೊಂಡಿರ್ತೀವಿ ಅದನ್ನು ಈ ಪ್ರೊಸೀಜರ್ ಆ ಕಮಾಂಡ್ನಾಗ ಪೇಸ್ಟ್ ಮಾಡಬೇಕು. ಹೆಂಗೆ ಪೇಸ್ಟ್ ಮಾಡ್ತೀವಿ? ವೆರಿ ಸಿಂಪಲ್, CMD ಡಾಟ್ ಪ್ಯಾರಾಮೀಟರ್ಸ್ ಡಾಟ್ ಆ್ಯಡ್. ಓಕೆ, CMD ಅಂತ ನಾವು ಆಬ್ಜೆಕ್ಟ್ನಾಗ ಪ್ಯಾರಾಮೀಟರ್ಸ್ ಅಂತ ಒಂದು ವೇರಿಯೇಬಲ್ ಬರ್ತದೆ, ಅಲ್ಲಿ ಆ್ಯಡ್ ಮಾಡ್ಕೋಬೇಕು. ಏನು ಆ್ಯಡ್ ಮಾಡಬೇಕು ಅಂತಂದ್ರೆ ದ ಫಸ್ಟ್ ವ್ಯಾಲ್ಯೂ ಇನ್ಸೈಡ್ ದಿಸ್ ಡಬಲ್ ಕೊಟೇಷನ್ನಾಗ ದ ನೇಮ್ ಆಫ್ ದ ವೇರಿಯೇಬಲ್ ವಿಚ್ ಯು ಹ್ಯಾವ್ ರಿಟನ್ ಇನ್ ದ ಸ್ಟೋರ್ಡ್ ಪ್ರೊಸೀಜರ್. ನಾವು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್ ವೆರಿ ಕ್ಲಿಯರ್ಲಿ. ಲೆಟ್ ಮೀ ಓಪನ್ ದ ಸ್ಟೋರ್ಡ್ ಪ್ರೊಸೀಜರ್. ಓಕೆ, ಇಲ್ಲಿ ನಾ ಏನು ವೇರಿಯೇಬಲ್ ಪಾಸ್ ಮಾಡ್ಲಿಕ್ಕತ್ತೀನಿ ಆ ವೇರಿಯೇಬಲ್ ನೇಮ್ ಇಸ್ ಹಿಯರ್, ದಟ್ ಈಸ್ P_ ಸ್ಟೂಡೆಂಟ್ ನೇಮ್ ಅಂತೇಳಿ. ಸೊ ಐ ಹ್ಯಾವ್ ಟು ಕಾಪಿ ದಿಸ್, the full name of that particular parameter and paste it here, separated by comma. Next ಏನಂತಂದ್ರೆ you have to mention ಯಾವ ಟೈಪ್ ಆಫ್ ಡೇಟಾ ಅದ, ಇದು ನಿಮ್ದು ಡೇಟಾ ಟೈಪ್ ಯಾವ ಟೈಪ್ ಆಫ್ ಡೇಟಾ ಅದ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಫಾರ್ ದ್ಯಾಟ್ ವಿ ಹ್ಯಾವ್ SQL DB ಟೈಪ್ ಅಂತೇಳಿ ಒಂದು ಕ್ಲಾಸ್ ಬರ್ತದೆ. ಸೊ SQL DB ಟೈಪ್ ಡಾಟ್ ವಿ ಹ್ಯಾವ್ ವಿಚ್
parameter should be set in this case. It is SQL DB type dot, this is a varchar. ಯಾಕಂದ್ರೆ ಅಲ್ಲಿ ನಾವು varchar ಅಂತೇಳಿ ವೇರಿಯಬಲ್ ಸೆಟ್ ಮಾಡಿದ್ವಿ. ಸೊ ವಿ ಹ್ಯಾವ್ ಟು ಟೆಲ್ ದ್ಯಾಟ್ ದಿಸ್ ಕಾಲಮ್ ಎಲ್ಲಿ ನಮ್ಮ ಸ್ಟೋರ್ ಪ್ರೊಸೀಜರ್ನ ಮೆನ್ಷನ್ ಮಾಡಿರುವಂಥ ಪ್ಯಾರಾಮೀಟರ್ varchar ಅದ ಅಂತ ಹೇಳ್ತೀವಿ. ಡಾಟ್ ವ್ಯಾಲ್ಯೂ ಈಕ್ವಲ್ ಟು ಟೆಕ್ಸ್ಟ್ ಬಾಕ್ಸ್ ಇಂದ ನಮಗೆ ಡೇಟಾ ಇನಿಷಿಯಲೈಸ್ ಮಾಡಬೇಕು. ಅಂದ್ರೆ ನಾ ಇಲ್ಲೇನು ಮಾಡ್ಲಿಕ್ಕತ್ತೀನಿ, ಈ ವೇರಿಯೇಬಲ್ಗೆ ಟೆಕ್ಸ್ಟ್ ಬಾಕ್ಸ್ನಾಗ ಇದ್ದಂಥ ವ್ಯಾಲ್ಯೂ ಸೆಟ್ ಮಾಡಬೇಕಾಗ್ಯದ. ಸೊ ಐ ಆಮ್ ಗಿವಿಂಗ್ ದ ನೇಮ್ ಆಫ್ ದ ಸ್ಟೋರ್ ಪ್ರೊಸೀಜರ್ನಾಗ ಇರುವಂಥ ವೇರಿಯೇಬಲ್ ನೇಮ್ ಆ್ಯಂಡ್ ದೆನ್ ಐ ಆಮ್ ಮೆನ್ಷನಿಂಗ್ txt ಸ್ಟೂಡೆಂಟ್ ನೇಮ್ ಡಾಟ್ ಟೆಕ್ಸ್ಟ್ ಡಾಟ್ ಟ್ರಿಮ್. ಟ್ರಿಮ್ ಯಾವತ್ತಿಗೂ ಯೂಸ್ ಮಾಡಿರಿ, ಬಿಕಾಸ್ ಅಲ್ಲಿ ಸ್ಪೇಸ್ ಅನ್ನೆಸೆಸರಿ ಸ್ಪೇಸ್ ಹೋಗಬಾರ್ದು. ಸೊ ಫಾರ್ ದ್ಯಾಟ್ ರೀಸನ್ ಐ ಆಮ್ ಯೂಸಿಂಗ್ ದ trim property. How many have not understood this statement? Tell me again, because this is the most important thing that you have to set in this case. Inu idu 3-4 repeat ಮಾಡ್ತೀನಿ, so that time probably you may understand. I'll finish this and I'll ask the same question. ಈಗ ನೆಕ್ಸ್ಟ್, ಸೊ ಅಲ್ಲಿ ಸ್ಟೂಡೆಂಟ್ ನೇಮ್ ವ್ಯಾಲ್ಯೂ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ನಾಗಿಂದ ತಗೋ ಅಂತ ಹೇಳಿದೆ. ಸೆಕೆಂಡ್, ಸ್ಟೂಡೆಂಟ್ ಆದ ತಕ್ಷಣ ನೆಕ್ಸ್ಟ್ ಐ ಹ್ಯಾವ್ ದ ಮೊಬೈಲ್ ನಂಬರ್ ಟು ಬಿ ಪಾಸ್ಡ್. ಸೊ ನಾ ಏನು ಮಾಡ್ತೀನಿ, ಅಗೇನ್ ದ ಸೇಮ್ ಪ್ರೊಸೀಜರ್, ಇಟ್ ಈಸ್ cmd ಡಾಟ್ ಪ್ಯಾರಾಮೀಟರ್ಸ್ ಡಾಟ್ ಆ್ಯಡ್ ಫ್ಲವರ್ ಸಿಂಪಲ್ ಬ್ರಾಕೆಟ್ ಓಪನ್ ಕ್ಲೋಸ್ ಡಬಲ್ ಕೊಟೇಶನ್ನಾಗ ನೇಮ್ ಆಫ್ ದಟ್ ಪರ್ಟಿಕ್ಯುಲರ್ ಆಟ್ರಿಬ್ಯೂಟ್, ನೇಮ್ ಆಫ್ ದಟ್ ಪ್ಯಾರಾಮೀಟರ್ ದಟ್ ಯು ಹ್ಯಾವ್ ಮೆನ್ಷನ್ಡ್ ಇನ್ ದ ಸ್ಟೋರ್ಡ್ ಪ್ರೊಸೀಜರ್, ಕಾಮ ಮೊಬೈಲ್ ನಂಬರ್ದು ಡೇಟಾ ಟೈಪಲ್ಲಿ ಏನು ಕೊಟ್ಟಿರಿ ಸೇಮ್ ಯು ಹ್ಯಾವ್ ಟು ಮೆನ್ಷನ್, ದಟ್ ಈಸ್ SQL DB ಟೈಪ್ ಡಾಟ್, ಇದನ್ನು varchar ಅದ, ಸೊ varchar. ದೆನ್ ಈಕ್ವಲ್ ಟು txt ಮೊಬೈಲ್ ನಂಬರ್ ಡಾಟ್ ಟೆಕ್ಸ್ಟ್ ಡಾಟ್ ಟೆಕ್ಸ್ಟ್ ಡಾಟ್ ಟ್ರಿಮ್. ಸೊ ಏನು ಹೇಳಲಿಕತ್ತೀನಿ ಇಲ್ಲಿ ಅಂತಂದ್ರೆ, ಈ txt ಮೊಬೈಲ್ ನಂಬರ್ನಾಗಿಂದ ಏನು ಡೇಟಾ ಅದ ಅದನ್ನು ವ್ಯಾಲ್ಯೂ ಪ್ರಾಪರ್ಟಿ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ಯಾರಾಮೀಟರ್, ನಿಮ್ಮ ಸ್ಟೋರ್ ಪ್ರೊಸೀಜರ್ನ ಏನು ಪ್ಯಾರಾಮೀಟರ್ ಅದ ಆ ಪ್ಯಾರಾಮೀಟರ್ಗೆ ಈ ಟೆಕ್ಸ್ಟ್ ಬಾಕ್ಸ್ನಾಗಿಂದ ವ್ಯಾಲ್ಯೂ ಇನಿಷಿಯಲೈಸ್ ಮಾಡು ಅಂತ ಹೇಳಲಿಕತ್ತೀನಿ. ಸೇಮ್ ವೇ ನೆಕ್ಸ್ಟ್ ಪ್ಯಾರಾಮೀಟರ್ ವಿ ಹ್ಯಾವ್ ಟು ಸೆಟ್, ದಟ್ ಈಸ್ cmd ಡಾಟ್ ಪ್ಯಾರಾಮೀಟರ್ಸ್ ಡಾಟ್ ಆ್ಯಡ್ ಇನ್ಸೈಡ್ ದಿಸ್ ದ ಥರ್ಡ್ ಪ್ಯಾರಾಮೀಟರ್ ದಟ್ ಈಸ್ ಪಾಸ್ವರ್ಡ್. ಸೊ ಕಾಪಿ ಡಬಲ್ ಕೊಟೇಶನ್ನಾಗ ಪೇಸ್ಟ್ ಸಪ್ರೇಟೆಡ್ ಬೈ ಕಾಮಾ, ಅದ್ರದ್ದು ಡೇಟಾ ಟೈಪ್ ಇಲ್ಲಿ ಏನು ಕೊಟ್ಟಿರಿ ಸೇಮ್ ಡೇಟಾ ಟೈಪ್ ಯು ಹ್ಯಾವ್ ಟು ಮೆನ್ಷನ್, ಕಾಮ ಹಾಕಿ SQL DB ಟೈಪ್ ಡಾಟ್ varchar. ಇಲ್ಲಿ ಇನ್ನೊಂದು ಥರ್ಡ್ ಪ್ಯಾರಾಮೀಟರ್ ಬರ್ತದೆ, ನೆನಪಿರಲಿ, ದಟ್ ಯು ಕ್ಯಾನ್ ಪಾಸ್ ಅಗೇನ್, ಇಟ್ ಈಸ್ ಆಪ್ಷನಲ್ ಪ್ಯಾರಾಮೀಟರ್, ದಟ್ ಈಸ್ ದ ಸೈಜ್. ಅಂದ್ರೆ ಇಲ್ಲಿ ಸ್ಟೂಡೆಂಟ್ ನೇಮಿಗೆ ನಾ varchar 100 ಅಂತ ಕೊಟ್ಟೀನಿ, ಸೊ ಹಿಯರ್ ಯು ಕ್ಯಾನ್ ಮೆನ್ಷನ್ 100. ಅಗೇನ್ ಇದು ಆಪ್ಷನಲ್ ಅದ, ಕಂಪಲ್ಸರಿ ಇಲ್ಲ. ಮೊಬೈಲ್ ನಂಬರ್, there I have given 20, I'll pass 20. Again comma, third parameter for password I have given 20, password mobile number ಆಯಿತು. Okay, password I have given 20, I'll give 20 here, 15 here. This is optional, ಕೊಡಬೇಕು ಅಂತಿಲ್ಲ, but it is always safe to give those values in this case. Next, dot value equal to txt password dot text dot trim and semicolon. Next, again the next parameter I have to pass cmd dot parameters dot add inside double quotation. The next parameter I need to pass is email id. So let me copy this email id, comma, I must same SQL DB type dot varchar, comma, size I have given 100 there, dot value equal to txt email id dot text dot trim and semicolon. Next, again cmd dot parameters dot add inside this double quotation. The next parameter I need to pass is gender. ಈಗ ಜೆಂಡರ್ ಅಂತ ಪಾಸ್ ಮಾಡಬೇಕಾದ್ರೆ ಲೆಟ್ ಮಿ ಟೇಕ್ ದಿಸ್ ವ್ಯಾಲ್ಯೂ, ಪೇಸ್ಟ್ ಇಟ್ ಹಿಯರ್, ಕಾಮ, ಅದರದ್ದು ಡೇಟಾ ಟೈಪ್ ಸೇಮ್ SQL DB ಟೈಪ್ ಡಾಟ್ varchar dot SQL
ಕ್ಯಾಪಿಟಲ್ ಇರಬೇಕು. ಸೊ SQL DB type dot varchar comma for gender I have given 10, so I'll pass 10 dot value equal to. ಈ ಕ್ವೆಶ್ಚನ್ ಇಸ್ ಜೆಂಡರ್ ಅಂತ ಬಂದಾಗ ಅಲ್ಲಿ ದೇರ್ ಆರ್ 3 ರೇಡಿಯೋ ಬಟನ್ಸ್, ಜೆಂಡರ್ ಮೇಲ್, ಜೆಂಡರ್ ಫೀಮೇಲ್ ಆ್ಯಂಡ್ ಟ್ರಾನ್ಸ್. ಈ ಮೂರೊಳಗೆ ಯಾವ್ದು ಸೆಲೆಕ್ಟ್ ಆಗಿದೆ ಐ ಹ್ಯಾವ್ ಟು ಫಸ್ಟ್ ಚೆಕ್ ದಟ್. ಹೆಂಗೆ ಚೆಕ್ ಮಾಡ್ತೀವಿ? ಇಟ್ ಈಸ್ ವೆರಿ ಸಿಂಪಲ್ ಇನ್ ದಿಸ್ ಕೇಸ್. ಇದು ಸ್ಟೋರ್ ಮಾಡೋಕ್ಕಿಂತ ಮುಂಚೆ ಐ ವಿಲ್ ಡಿಕ್ಲೇರ್ ಒನ್ ವೇರಿಯೇಬಲ್ ಕಾಲ್ಡ್ ಆಸ್ ಜೆಂಡರ್ ಆ್ಯಂಡ್ ಡಿಫಾಲ್ಟ್ ನಂಬಲ್ಲಿ ಮೇಲ್ ಇನಿಷಿಯಲೈಸ್ ಮಾಡೀವಿ. ಸೊ ಐ ವಿಲ್ ಕೀಪ್ ಇಟ್ ಆಸ್ ಮೇಲ್. ಈಗ ನೆಕ್ಸ್ಟ್ ಸಪೋಸ್ ಫೀಮೇಲ್ ಸೆಲೆಕ್ಟ್ ಆಗಿದೆ ಇಲ್ಲ, ಹೆಂಗೆ ಚೆಕ್ ಮಾಡಬೇಕು? ವೆರಿ ಸಿಂಪಲ್. ಪುಟ್ ಅ ಇಫ್ ಕಂಡೀಷನ್, ಸ್ಕ್ರಾಲ್ ಇಟ್ ಡೌನ್, ಇಫ್ ಕಂಡೀಷನ್ ಹಾಕಿ RDB female, that is the name of the radio button which is there in the front end, dot checked double equal to true. ಸಪೋಸ್ ಅಲ್ಲಿ ಏನಾದರೂ ಫೀಮೇಲ್ ರೇಡಿಯೋ ಬಟನ್ ಸೆಲೆಕ್ಟ್ ಆಗಿತ್ತು ಅಂತಂದ್ರೆ ಅದರದ್ದು ಚೆಕ್ಡ್ ಪ್ರಾಪರ್ಟಿ ವಿಲ್ ಬಿ ಸೆಟ್ ಟು ಟ್ರೂ. ಸೊ ನಾನು ಚೆಕ್ ಮಾಡ್ಲಿಕ್ಕತ್ತೀನಿ ಅದು ಚೆಕ್ಡ್ ಟ್ರೂ ಅದನ್ನು ಚೆಕ್ ಮಾಡ್ಲಿಕ್ಕತ್ತೀನಿ. ಸಪೋಸ್ ಟ್ರೂ ಇತ್ತು ಅಂತಂದ್ರೆ ವಾಟ್ ಐ ವಿಲ್ ಡೂ ಇಸ್ ಆ ಜೆಂಡರ್ ಅಂತ ನಾವು ವೇರಿಯೇಬಲ್ನಾಗ ಐ ವಿಲ್ ಇನಿಷಿಯಲೈಸ್ ಫೀಮೇಲ್. ವಾಟ್ ಇಫ್ ಟ್ರಾನ್ಸ್ ಇಸ್ ಸೆಲೆಕ್ಟೆಡ್? ಅದಕ್ಕೆ ನಾನು ಏನು ಮಾಡ್ತೀನಿ, ಐ ವಿಲ್ ಯೂಸ್ ಎಲ್ಸ್ ಇಫ್ RDB trans dot checked double equal to true. ಸಪೋಸ್ ಈ ಕಂಡೀಷನ್ ಟ್ರೂ ಇತ್ತು ಅಂತಂದ್ರೆ ಐ ವಿಲ್ ಸೇ ಜೆಂಡರ್ ಈಕ್ವಲ್ ಟು ಟ್ರಾನ್ಸ್. ಓಕೆ, ಸೊ ಇದು ಮೇಲ್ ಡಿಫಾಲ್ಟ್ ಆಗಿತ್ತದ. ಸಪೋಸ್ ಏನಾದರೂ ಅಲ್ಲಿ ಫೀಮೇಲ್ ಸೆಲೆಕ್ಟ್ ಆಗಿತ್ತು ಅಂತಂದ್ರೆ ಈ ಕಂಡೀಷನ್ ಟ್ರೂ ಆಗ್ತದೆ, ಜೆಂಡರ್ನಾಗ ಮೇಲ್ ಇದ್ದದ್ದು ಡಿಲೀಟ್ ಆಗಿ ಫೀಮೇಲ್ ವಿಲ್ ಬಿ ಇನಿಷಿಯಲೈಸ್ಡ್. ಸಪೋಸ್ ಅಲ್ಲಿ ಟ್ರಾನ್ಸ್ ಅಂತ ಸೆಲೆಕ್ಟ್ ಮಾಡಿದ್ನಂದ್ರೆ ದಿಸ್ ಕಂಡೀಷನ್ ವಿಲ್ ಬಿ ಫಾಲ್ಸ್, ದೆನ್ ಹಿ ವಿಲ್ ಕಮ್ ಟು ದ ಸೆಕೆಂಡ್ ಕಂಡೀಷನ್. ಅದು ಟ್ರಾನ್ಸಿಗೆ ಚೆಕ್ಡ್ ಪ್ರಾಪರ್ಟಿ ಟ್ರೂ ಅಂತ ಸೆಟ್ ಆಗಿತ್ತು, ಸೆಲೆಕ್ಟ್ ಮಾಡಿದ್ದ ಅಂತಂದ್ರೆ ಚೆಕ್ಡ್ ಪ್ರಾಪರ್ಟಿ ಟ್ರೂ ಇನಿಷಿಯಲೈಸ್ ಆಗಿರ್ತದೆ. ಸೊ ಇಟ್ ವಿಲ್ ವಾಟ್ ಹಿ ವಿಲ್ ಡೂ ಇಸ್ ಜೆಂಡರ್ನಾಗ ಮೇಲ್ ಅಂತ ಇದ್ದದ್ದು ಡಿಲೀಟ್ ಆಗಿ ಟ್ರಾನ್ಸ್ ಅಂತ ಸೆಲೆಕ್ಟ್ ಆಗ್ತದೆ. ಸಪೋಸ್ ಇವೆರಡು ಕಂಡೀಷನ್ ಫೇಲ್ ಆಗಿತ್ತು ಅಂತಂದ್ರೆ ಆ ಜೆಂಡರ್ನಾಗ ನೀವು ಫಸ್ಟ್ ಏನು ಇನಿಷಿಯಲೈಸ್ ಮಾಡಿದ್ರಿ ದ ಸೇಮ್ ವ್ಯಾಲ್ಯೂ ವಿಲ್ ಬಿ ದೇರ್ ಇನ್ ದಿಸ್ ಕೇಸ್. ಸೊ ಈ ರೀತಿಯಾಗಿ ರೇಡಿಯೋ ಬಟನ್ ಬಂದಾಗ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಯು ಪುಟ್ ಕಂಡೀಷನ್ಸ್ ಲೈಕ್ ದಿಸ್. ಓಕೆ, ಆ್ಯಂಡ್ ಜೆಂಡರ್ ವಿಲ್ ಬಿ ದ ವೇರಿಯಬಲ್ ವಿಚ್ ವಿಲ್ ಬಿ ಹ್ಯಾವಿಂಗ್ ದ ಫೈನಲ್ ವ್ಯಾಲ್ಯೂ. ಸೊ ಅದನ್ನು ನಾನು ಇಲ್ಲಿ ಡೈರೆಕ್ಟಾಗಿ ಇನಿಷಿಯಲೈಸ್ ಮಾಡ್ತೇನೆ. ಸೊ ಜೆಂಡರ್ ಬಂದಾಗ ಆ ಟೆಕ್ಸ್ಟ್ ಬಾಕ್ಸ್ ಡಾಟ್ ಟ್ರೂ ಟ್ರಿಮ್ ಅದೆಲ್ಲ ಬೇಕಾಗಲ್ಲ. ಡೈರೆಕ್ಟ್ ಒಂದು ವೇರಿಯೇಬಲ್ನ ಇನಿಷಿಯಲೈಸ್ ಮಾಡೀನಿ, ಚೆಕ್ಡ್ ಪ್ರಾಪರ್ಟಿ ಯಾರ್ದು ಟ್ರೂ ಅಂತ ಸೆಟ್ ಆಗ್ಯದ ದಟ್ ಪರ್ಟಿಕ್ಯುಲರ್ ರೇಡಿಯೋ ಬಟನ್ ವ್ಯಾಲ್ಯೂ ವಿಲ್ ಬಿ ಸೆಟ್ ಇನ್ ದಿಸ್ ಕೇಸ್. ಸೊ ದಿಸ್ ಇಸ್ ಹೌ ವಿ ಸೆಟ್ ಫಾರ್ ದ ರೇಡಿಯೋ ಬಟನ್, ರೇಡಿಯೋ ಬಟನ್ ಟ್ಯಾಗ್ ಇದ್ದಾಗ. ನೆಕ್ಸ್ಟ್ ಕೋರ್ಸ್ ನೇಮ್. ಸೊ ಅಗೇನ್ ಸೇಮ್ ಥಿಂಗ್, cmd ಡಾಟ್ parameters ಡಾಟ್ add double quotation comma SQL data type dot varchar, again ಅಲ್ಲೂ varchar ಯೂಸ್ ಮಾಡೀನಿ, comma what is the size, it is 50, so I'll give 50 dot value equal to ರೇಡಿಯೋ ಬಟನ್ದು ನಾವು ಸಪ್ರೇಟಾಗಿ ತೊಗೊಂಬಂದ್ವಿ. ಟೆಕ್ಸ್ಟ್ ಬಾಕ್ಸ್ ಇತ್ತು ಅಂದ್ರೆ ಡಾಟ್ TXT ಯೂಸ್ ಮಾಡ್ತೀವಿ. ಡ್ರಾಪ್ ಡೌನ್ ಲಿಸ್ಟ್ ಬಂದಾಗ ಇಟ್ ಈಸ್ ದ ನೇಮ್ ಆಫ್ ದ ಡ್ರಾಪ್ ಡೌನ್ ಲಿಸ್ಟ್ ಡಾಟ್ ಸೆಲೆಕ್ಟೆಡ್ ಐಟಮ್ ಡಾಟ್ ಟೆಕ್ಸ್ಟ್. ಸೊ ಇಲ್ಲಿ ಟೆಕ್ಸ್ಟ್ನು ಯೂಸ್ ಮಾಡ್ಬೋದು, ಸೆಲೆಕ್ಟೆಡ್ ವ್ಯಾಲ್ಯೂನು ಯೂಸ್ ಮಾಡ್ಬೋದು. ಇಫ್ ಯು ರಿಮೆಂಬರ್ ವೆನ್ ಐ ಹ್ಯಾಡ್ ಎಕ್ಸ್ಪ್ಲೇನ್ ದ ಡ್ರಾಪ್ ಡೌನ್ ಲಿಸ್ಟ್ ಎಕ್ಸಾಂಪಲ್, ಡಾಟ್ ಟೆಕ್ಸ್ಟ್ ಅಂತಂದರೆ ನಿಮಗೆ ಬ್ರೌಸರ್ನಾಗ ಏನಲ್ಲಿ ಕಾಣಿಸಿರ್ತದೆ ಅದು ಡಿಸ್ಪ್ಲೇ ಆಗ್ತದೆ. ನೀವು ವ್ಯಾಲ್ಯೂ ಏನಾದರೂ ಬೇರೆ ಸೆಟ್ ಮಾಡಿದ್ರಿ ಅಂತಂದ್ರೆ ಅದು ಸ್ಟೋರ್ ಆಗಬೇಕು ಅಂತಂದ್ರೆ ಡಾಟ್ ವ್ಯಾಲ್ಯೂ ಅಂತ ಕೊಡಬೇಕು. ದ ಚಾಯ್ಸ್ ಇಸ್ yours ಇನ್ ದಿಸ್ ಕೇಸ್. ಈಗ ಸದ್ಯಕ್ಕೆ ನಂಗೆ ಟೆಕ್ಸ್ಟ್ ಬೇಕಾಗದ, ಲೇಟರ್ ವಿ ವಿಲ್ ಚೇಂಜ್ ಇಟ್. ಇದನ್ನು ಚೇಂಜ್ ಮಾಡಿಕೊಂಡು ನಾವು ವ್ಯಾಲ್ಯೂ ತೊಗೋತೀವಿ, ಯಾಕಂತ ಅವಾಗ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಸೊ ಐ ಹ್ಯಾವ್ ಗಿವನ್ ದ ಸೆಲೆಕ್ಟೆಡ್ ಐಟಮ್ ಡಾಟ್ ಟೆಕ್ಸ್ಟ್. ನೆಕ್ಸ್ಟ್ ಅಡ್ರೆಸ್. ಅಗೇನ್ ಇದನ್ನು ನಾವು ಟೆಕ್ಸ್ಟ್ ಬಾಕ್ಸ್ನಾಗ ಏನು ತೊಗೋಬೇಕು. ಸೊ ಫಾರ್ ದ್ಯಾಟ್ cmd dot parameters dot add inside this the name of the parameter in the stored procedure, data type of that dot varchar, size I have given there as 500, so 500 dot value equal to txt address dot text dot trim. Trim is just to remove the unnecessary space in the beginning or the end of the text. And lastly we have created on.
that is cmd dot parameters dot add inside this comma sql db type dot again allo varchar bartada dot value equal to. Now most important, sir, now and through we are not taking created by from the user. How I should take this particular thing? For that, very simple, namde C# naga we have a built-in class called as datetime. Okay, so ಈ date time ಏನು ಮಾಡ್ತದೆ ಅಂತಂದ್ರೆ it will retrieve the date and time of the current date and time in this case. So ಅದಕ್ಕೆ datetime dot now ಅಂದ್ರೆ current time in this case dot to string ಅಂತ ಮೆನ್ಷನ್ ಮಾಡ್ರಿ. ಸೊ ಟು ಸ್ಟ್ರಿಂಗ್ ಅಂತ ಮೆನ್ಷನ್ ಮಾಡಿದ್ರಿ ಅಂತಂದ್ರೆ ಆಟೋಮೆಟಿಕ್ಲಿ ಅವ ಏನು ಮಾಡ್ತಾನೆ ಅಂತಂದ್ರೆ ಈ ಡೇಟ್ ಟೈಮ್ ಡಾಟ್ ನೌ ವಿಲ್ ಟೇಕ್ ದ ಕರೆಂಟ್ ಟೈಮ್ ಆಫ್ ಎಕ್ಸಿಕ್ಯೂಷನ್. ಅಂದ್ರೆ ಈ ಇನ್ಸ್ಟ್ರಕ್ಷನ್ ಯಾವಾಗ ಎಕ್ಸಿಕ್ಯೂಟ್ ಆಗ್ತದ ಆ ಟೈಮಿಗೆ ವಾಟ್ ಎವರ್ ಇಸ್ ದ ಕರೆಂಟ್, ಈಗ ನಾ ಬರ್ದದ್ದು ಟೈಮ್ ಅಲ್ಲ, ಇಟ್ ಈಸ್ ದ ಟೈಮ್ ವೆನ್ ದ ಕ್ವೆರಿ ಗೆಟ್ಸ್ ಎಕ್ಸಿಕ್ಯೂಟೆಡ್ ಆರ್ ದಿಸ್ ಲೈನ್ ಗೆಟ್ಸ್ ಎಕ್ಸಿಕ್ಯೂಟೆಡ್. ಆ ಟೈಮಿಗೆ he will take the date and time and he will store it inside this. So separated by comma, size I have given 50, so I'll give 50 here also. So ಈ ರೀತಿಯೊಳಗ ನೆನಪಿಟ್ಕೋರಿ date time dot now dot to string will take the current date and time of execution. Okay, sir ನಂಗೆ ಬರೀ ಡೇಟ್ ಅಷ್ಟೇ ಬೇಕು, ಟೈಮ್ ಬೇಡ ಅಂತಂದ್ರೆ you have one more option here. ಡಬಲ್ ಕೊಟೇಶನ್ನಾಗ you can mention only the date format. ಡೇಟ್ ಫಾರ್ಮ್ಯಾಟ್ ಹೆಂಗೆ dd ಸ್ಲ್ಯಾಶ್ ಕ್ಯಾಪಿಟಲ್ M ಸ್ಲ್ಯಾಶ್ YYYY. ಸೊ ಈ ರೀತಿಯಾಗಿ ಕೊಟ್ರಿ ಅಂತಂದ್ರೆ ಬರೀ ಕರೆಂಟ್ ಡೇಟ್ ಅಷ್ಟೇ ಕ್ಯಾಪ್ಚರ್ ಆಗ್ತದೆ. ಬಟ್ ಯೂಶಲಿ ನಾವು ಡೇಟು ಮತ್ತು ಟೈಮ್ ಎರಡೂ ಕ್ಯಾಪ್ಚರ್ ಮಾಡಬೇಕು. ಸೊ ಫಾರ್ ದ್ಯಾಟ್ ರೀಸನ್ ಐ ವಿಲ್ ನಾಟ್ ಗಿವ್ ಎನಿ ಫಾರ್ಮ್ಯಾಟ್ ಇನ್ ದಿಸ್ ಕೇಸ್. ಸರ್ ನಂಗೆ ಅವರ್ಸ್ ಮಿನಿಟ್ಸು ಅದನ್ನು ಕ್ಯಾಪ್ಚರ್ ಆಗ್ತದೆ. ಯು ಹ್ಯಾವ್ ಟು ಜಸ್ಟ್ ಗಿವ್ ಅ ಸ್ಪೇಸ್ HH:MM:SS. ಸೊ ಈ ರೀತಿಯ ಪೂರ್ತಿ ಕೊಟ್ರಿ ಅಂತಂದ್ರೆ ಇಟ್ ವಿಲ್ ಕ್ಯಾಪ್ಚರ್ ದ ಡೇಟ್ ಆಸ್ ವೆಲ್ ಆಸ್ ದ ಟೈಮ್ ಇನ್ ದಿಸ್ ಕೇಸ್. ಇಷ್ಟು ಬರೆಯೋ ಬದಲು ನಮಗೆ ಫುಲ್ ಕ್ಯಾಪ್ಚರ್ ಆಗಬೇಕಾಗ್ಯದ ಅಂತಂದ್ರೆ ಯು ಜಸ್ಟ್ ಕೀಪ್ ದಿಸ್ ಎಂಟಿ. ಸೊ ಆಟೋಮ್ಯಾಟಿಕ್ಲಿ ಅದು ಅವರ್ಸ್ ಮಿನಿಟ್ಸ್ ಸೆಕೆಂಡ್ಸ್ ಅಲಾಂಗ್ ವಿತ್ ದ ಡೇಟ್ ವಿಲ್ ಬಿ ಕ್ಯಾಪ್ಚರ್ಡ್ ಇನ್ ದಿಸ್ ಕೇಸ್. ಸೊ ಇಷ್ಟು ಪ್ಯಾರಾಮೀಟರ್ಸ್ ನಾವು ಇಲ್ಲಿ ಎಷ್ಟು ವೇರಿಯೇಬಲ್ಸ್ ಡಿಕ್ಲೇರ್ ಮಾಡಿರ್ತೀರಿ ಪ್ರತಿ ಒಂದೊಂದು ವೇರಿಯೇಬಲ್ಗೆ ಯು ಹ್ಯಾವ್ ಟು ಕ್ಯಾಪ್ಚರ್ ದೀಸ್ data in this case. Okay, have you understood these lines, yes or no? If anyone has a doubt you can ask me, I'll explain it once again. Okay, let me repeat it once again. First SQL connection class in the connection create ಮಾಡಿದ್ವಿ. Then I created a SQL command ಕ್ಲಾಸಿಗೆ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿ ಸ್ಟೋರ್ಡ್ ಪ್ರೊಸೀಜರ್ ಮೆನ್ಷನ್ ಮಾಡ್ತೀನಿ ಆ್ಯಂಡ್ ಐ ವಿಲ್ ಪಾಸ್ ದ ಕನೆಕ್ಷನ್ ಆಬ್ಜೆಕ್ಟ್ ಇನ್ ದಿಸ್ ಕೇಸ್. ದೆನ್ ವಿ ಹ್ಯಾವ್ ಟು ಮೆನ್ಷನ್ ವಾಟ್ ಟೈಪ್ ಆಫ್ ಕ್ವೆರಿ ಯು ಆರ್ ಎಕ್ಸಿಕ್ಯೂಟಿಂಗ್. ಇಸ್ ಇಟ್ ಅ ಸ್ಟೋರ್ಡ್ ಪ್ರೊಸೀಜರ್ ಆರ್ ಇಟ್ ಇಸ್ ಅ ಕ್ವೆರಿ? ಅಲ್ಲಿ ಮೂರು ಆಪ್ಷನ್ಸ್ ಬಂದೈತೆ ನಿಮ್ಗೆ. ಐ ವಿಲ್ ಶೋ ಯು ಒನ್ಸ್ ಅಗೇನ್. ಸೊ ಒನ್ ಇಸ್ ಸ್ಟೋರ್ಡ್ ಪ್ರೊಸೀಜರ್, ಟೇಬಲ್ ಡೈರೆಕ್ಟ್ ಆ್ಯಂಡ್ ಟೆಕ್ಸ್ಟ್ ಅಂತೇಳಿ. ಸೊ ಇಲ್ಲಿ ಸ್ಟೋರ್ಡ್ ಪ್ರೊಸೀಜರ್ ಆಬ್ವಿಯಸ್ಲಿ ವೆನ್ ಯು ಆರ್ ಮೆನ್ಷನಿಂಗ್ ಅ ಸ್ಟೋರ್ಡ್ ಪ್ರೊಸೀಜರ್ ನೇಮ್. ಸೆಕೆಂಡ್ ಬಂದು ಟೇಬಲ್ ಡೈರೆಕ್ಟ್ ಅಂತಂದಾಗ ಸಪೋಸ್ ಇಫ್ ಯು ಆರ್ ಮೆನ್ಷನಿಂಗ್ ದ ನೇಮ್ ಆಫ್ ದ ಟೇಬಲ್ ಡೈರೆಕ್ಟ್ಲಿ ಫಾರ್ ಸ್ಟೋರಿಂಗ್ ದ ಡೇಟಾ. ಥರ್ಡ್ ಒನ್ ಟೆಕ್ಸ್ಟ್ ಅಂತ ಅರ್ಥ. ಟೆಕ್ಸ್ಟ್ನಾಗ ಈ ಇನ್ಸರ್ಟ್ ಕ್ವೆರಿ, ಇನ್ಸರ್ಟ್ ಇಂಟು ಟೇಬಲ್ ನೇಮ್ ಏನು ಕ್ವೆರಿ ಪ್ರಾಕ್ಟೀಸ್ ಮಾಡಿದ್ರಿ ಆ ಕ್ವೆರಿ ಇತ್ತು ಅಂತಂದ್ರೆ ಈ ಟೆಕ್ಸ್ಟ್ ಅಂತ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ಇವು ಎರಡು ನೆವರ್ ಯೂಸ್ ದೀಸ್ ಟು ಪ್ರಾಪರ್ಟೀಸ್, ಆಲ್ವೇಸ್ ಗೋ ಫಾರ್ ದ ಸ್ಟೋರ್ಡ್ ಪ್ರೊಸೀಜರ್ ಇನ್ ದಿಸ್ ಕೇಸ್. ಸೊ ಇಷ್ಟು ಮಾಡಿದ ತಕ್ಷಣ ನೆಕ್ಸ್ಟ್ ನಮ್ಮದಲ್ಲಿ ಸ್ಟೋರ್ಡ್ ಪ್ರೊಸೀಜರ್ನಾಗ ಏನು ವೇರಿಯೇಬಲ್ಸ್ ಡಿಕ್ಲೇರ್ ಮಾಡೀವಿ, ಕಂಪಲ್ಸರಿ ಫಾರ್ ಎವ್ರಿ ವೇರಿಯೇಬಲ್ ಯು ಹ್ಯಾವ್ ಟು ಸೆಟ್ ದ ಪ್ಯಾರಾಮೀಟರ್. ಈಗ ಸಪೋಸ್ ಇಲ್ಲಿ ಯು ಕ್ಯಾನ್ ಸಿ ಐ ಹ್ಯಾವ್ 3 4 5 6 7 8 ದೇರ್ ಆರ್ 8 ಪ್ಯಾರಾಮೀಟರ್ಸ್. ಸಪೋಸ್ ನಾ ಇಲ್ಲಿ ಏನಾದರೂ ಬರೀ 6 ಪ್ಯಾರಾಮೀಟರ್ಸ್ ಕಳಿಸಿದೆ ಅಂತಂದ್ರೆ ಇಟ್ ವಿಲ್ ಇಮಿಡಿಯೇಟ್ಲಿ ಥ್ರೋ ಆ್ಯನ್ ಎರರ್. ಅದು ಎರರ್ ಥ್ರೋ ಮಾಡ್ತದೆ. ಅದಕ್ಕೆ ಮೇಕ್ ಶ್ಯೂರ್ ದ್ಯಾಟ್ ಇಲ್ಲಿ ಎಷ್ಟು ವೇರಿಯೇಬಲ್ಸ್ ಯು ಹ್ಯಾವ್ ಡಿಕ್ಲೇರ್ಡ್ ಅಷ್ಟು ವೇರಿಯೇಬಲ್ಸ್ಗೆ ಯು ಹ್ಯಾವ್ ಟು ಸೆಟ್ ದ ಪ್ಯಾರಾಮೀಟರ್ ಇನ್ ದಿಸ್ ಕೇಸ್. ಒಂದು ಸರ್ತಿ ನೀವು ಎಲ್ಲ ಪ್ಯಾರಾಮೀಟರ್ಸ್ ಸೆಟ್ ಮಾಡಿದ್ಮೇಲೆ ನಾವು ಅವರ್ CMD ಈಸ್ ರೆಡಿ ಟು ಎಕ್ಸಿಕ್ಯೂಟ್ ದ ಕ್ವೆರಿ. ಸೊ ಆ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ರೆಡಿ ಇದ್ದಾಗ ಓಪನ್ ದ ಕನೆಕ್ಷನ್ ಯೂಸಿಂಗ್ CN ಆಬ್ಜೆಕ್ಟ್. ಸೊ CN ಆಬ್ಜೆಕ್ಟ್ ಓಪನ್
simple bracket open close. Next, int I is equal to cmd dot execute non-query. So cmd dot execute non-query, as I told you, execute non-query will execute the command in this case. So ಆ stored procedure ಏನದ ಆ stored procedure ಹೋಗಿ ಇವೆಲ್ಲ ವ್ಯಾಲ್ಯೂಸ್ ನೀವೇನು ಪಾಸ್ ಸೆಟ್ ಮಾಡಿಟ್ಟಿರಿ ಎಲ್ಲ ವ್ಯಾಲ್ಯೂಸ್ಗಳು ಹೋಗಿ he will give it to the database in this case. And ಒಂದು ಸರ್ತಿ ಅದು ಎಕ್ಸಿಕ್ಯೂಟ್ ಆದಮೇಲೆ cn dot close is compulsory. ನೆಕ್ಸ್ಟ್, ಈಗ ಅದು ಡೇಟಾ ಸೇವ್ ಆಗ್ಯದ ಇಲ್ಲ ಹೆಂಗೆ ಚೆಕ್ ಮಾಡಬೇಕು? ವೆರಿ ಸಿಂಪಲ್, ಇಫ್ ಕಂಡೀಷನ್ ಹಾಕ್ರಿ i ಡಬಲ್ ಈಕ್ವಲ್ ಟು 1. ಯಾಕಂದ್ರೆ ನಾನು ನಿಮ್ಗೆ ಹೇಳಿದೆ, ಸಪೋಸ್ ಡೇಟಾ ಅಲ್ಲಿ ಇನ್ಸರ್ಟ್ ಆಗಿತ್ತು ಅಂತಂದ್ರೆ ಹಿ ವಿಲ್ ರಿಟರ್ನ್ 1. ಸಪೋಸ್ ಅಲ್ಲಿ ಡೇಟಾ ಇನ್ಸರ್ಟ್ ಆಗಿರಲಿಲ್ಲ ಅಂತಂದ್ರೆ ಹಿ ವಿಲ್ ರಿಟರ್ನ್ 0. ಸೊ ನಾ ಏನು ಮಾಡ್ತೀನಿ, ಸಪೋಸ್ ಅದು i ಇಸ್ ಈಕ್ವಲ್ ಟು 1 ಇತ್ತು ಅಂತಂದ್ರೆ lblmsg ಡಾಟ್ ಟೆಕ್ಸ್ಟ್, ಇದು ನಾನು ನಿಮಗೆ ಫಸ್ಟ್ ಡೇ ಹೇಳಿದ್ದೆ, ಲೇಬಲ್ ಮೆಸೇಜ್ನಾಗ ಟೆಕ್ಸ್ಟ್ ಇನಿಷಿಯಲೈಸ್ ಮಾಡಬೇಕಾಗಿತ್ತು ಅಂತಂದ್ರೆ lblmsg ಡಾಟ್ ಟೆಕ್ಸ್ಟ್ ಈಕ್ವಲ್ ಟು, ಇಲ್ಲಿ ಏನು ಹೇಳ್ತೀನಿ, ಐ ವಿಲ್ ಸೇ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಆ್ಯಂಡ್ ಸೇವ್ ದಿಸ್. ಸೇವ್ ಆದಮೇಲೆ ಎ ಗುಡ್ ಪ್ರೋಗ್ರಾಮಿಂಗ್ ಪ್ರಾಕ್ಟೀಸ್ ಏನಪ್ಪ ಅಂತಂದ್ರೆ, ನೀವು ಏನೇನು ಟೆಕ್ಸ್ಟ್ ಬಾಕ್ಸ್ನ ಡೇಟಾ ತೊಗೊಂಡಿದ್ರಿ ಅವು ಎಲ್ಲನೂ ಎರೇಸ್ ಮಾಡಬೇಕು. ಬಿಕಾಸ್ ನೆಕ್ಸ್ಟ್ ಯೂಸರ್ಗೆ ಡೇಟಾ ಎಂಟರ್ ಮಾಡಲಿಕ್ಕೆ ವಿ ಶುಡ್ ಕೀಪ್ ದಮ್ ಎಂಟಿ. ಸೊ ಅದಕ್ಕೆ txt ಅಡ್ರೆಸ್ ಡಾಟ್ ಟೆಕ್ಸ್ಟ್ ಈಕ್ವಲ್ ಟು ಡಬಲ್ ಕೊಟೇಶನ್ ಓಪನ್ ಕ್ಲೋಸ್ ಅಂದ್ರೆ ಎಂಟಿ ಮಾಡು ಅಂತೇಳಿ. ನೆಕ್ಸ್ಟ್ txt ಇಮೇಲ್ ಐ ಡಿ ಡಾಟ್ ಟೆಕ್ಸ್ಟ್ ಈಕ್ವಲ್ ಟು ಎಂಟಿ, txt ಮೊಬೈಲ್ ನಂಬರ್ ಡಾಟ್ ಟೆಕ್ಸ್ಟ್ ಈಕ್ವಲ್ ಟು ಎಂಟಿ, txt ಪಾಸ್ವರ್ಡ್ ಡಾಟ್ ಟೆಕ್ಸ್ಟ್ ಈಕ್ವಲ್ ಟು ಎಂಟಿ. If you are really an intelligent person, if you have a good hold on the subject, then txt password empty ಮಾಡೋ ಅವಶ್ಯಕತೆ ಇರಲ್ಲ, ನೆನ್ಪಿಟ್ಕೋರಿ. ಬಿಕಾಸ್ ವೆನ್ ಎವರ್ ದ ಪೇಜ್ ಗೆಟ್ಸ್ ರಿಫ್ರೆಶ್ಡ್ ಇಟ್ ವಿಲ್ ಆಲ್ವೇಸ್ ಎರೇಸ್ ದ ಪಾಸ್ವರ್ಡ್ ಇನ್ ದಿಸ್ ಕೇಸ್. ಇಲ್ಲ ಸರ್ ನಾನು ಫಸ್ಟ್ ಟೈಮ್ ಇದ್ದೀನಿ ಅಂತಂದ್ರೆ ಎರೇಸ್ ಮಾಡಿರಿ. ದೆನ್ txt ಸ್ಟೂಡೆಂಟ್ ನೇಮ್ ಡಾಟ್ ಟೆಕ್ಸ್ಟ್ ಈಕ್ವಲ್ ಟು ಎಂಟಿ. ಇವು ಟೆಕ್ಸ್ಟ್ ಬಾಕ್ಸ್ ಎರೇಸ್ ಮಾಡೋದಾಯಿತು. ರೇಡಿಯೋ ಬಟನಿಗೆ ಡಿಫಾಲ್ಟ್ ಮೇಲ್ ಸೆಲೆಕ್ಟ್ ಆಗಿರಬೇಕು. ಸೊ ಅದಕ್ಕೆ RDB ಮೇಲ್ ಡಾಟ್ ಚೆಕ್ಡ್ ಪ್ರಾಪರ್ಟಿ ಸೆಟ್ ದಿಸ್ ಟು ಟ್ರೂ. ಓಕೆ, ಅಲ್ಲಿ ಅವೆರಡಕ್ಕೂ ಫಾಲ್ಸ್ ಮಾಡೋದು ಬೇಕಾಗಲ್ಲ. ಬಿಕಾಸ್ ಯಾವಾಗ ನೀವು ಮೇಲಿಗೆ ಟ್ರೂ ಅಂತ ಸೆಟ್ ಮಾಡ್ತೀರಿ ಆಟೋಮ್ಯಾಟಿಕ್ಲಿ ಉಳಿದ ರೇಡಿಯೋ ಬಟನ್ಸಿಗೆ ಇಟ್ ವಿಲ್ ಸೆಟ್ ಇಟ್ ಆಸ್ ಫಾಲ್ಸ್. ಸೊ ವಿ ನೀಡ್ ನಾಟ್ ಬಾದರ್ ಅಬೌಟ್ ಇಟ್. ನೆಕ್ಸ್ಟ್, ಡ್ರಾಪ್ ಡೌನ್ ಲಿಸ್ಟಿಗೆ DDL ಕೋರ್ಸ್ ಡಾಟ್ ಸೆಲೆಕ್ಟೆಡ್ ಇಂಡೆಕ್ಸ್ ಈಕ್ವಲ್ ಟು 0 ಅಂತ ಸೆಟ್ ಮಾಡಿರಿ. 0 ಅಂತ ಸೆಟ್ ಮಾಡ್ಲಿಕ್ಕತ್ತೀರಿ ಅಂತಂದ್ರೆ ದ್ಯಾಟ್ ಮೀನ್ಸ್ ಆ ಡ್ರಾಪ್ ಡೌನ್ ಲಿಸ್ಟ್ ಎಲ್ಲದ ನಿಮ್ಮದು ಫೀಲ್ಡ್ನಾಗ ಫಸ್ಟ್ 0 ಇಂಡೆಕ್ಸ್ ಇರೋದು ಈ ಸೆಲೆಕ್ಟ್ ಕೋರ್ಸಿಗೆ. ನಂಗೆ ವಾಪಸ್ ಅದೇನಂತ, ಈಗ ನಾನು ಸಪೋಸ್ PHP ಫುಲ್ ಸ್ಟ್ಯಾಕ್ ಅಂತ ಸೆಲೆಕ್ಟ್ ಮಾಡಿದ್ದೆ, ಯಾವಾಗ ನಾನು 0 ಅಂತ ಸೆಟ್ ಮಾಡ್ತೀನಿ ಅಗೇನ್ ಆ ಸೆಲೆಕ್ಟ್ ಕೋರ್ಸಿಗೆ ಬಂದು ಕೂಡ್ತಾನೆ. ಈ ರೀತಿಯೊಳಗೆ ವಿ ಎರೇಸ್ ಆಲ್ ದ ಡೇಟಾ. ಸೊ ಟೆಕ್ಸ್ಟ್ ಅಲ್ಲಿ ಟೆಕ್ಸ್ಟ್ ಬಾಕ್ಸ್ ಯಾವುದಕ್ಕೆ ಯೂಸ್ ಮಾಡಿರಿ, ಜಸ್ಟ್ ಡಬಲ್ ಕೊಟೇಶನ್ ಓಪನ್ ಕ್ಲೋಸ್. ರೇಡಿಯೋ ಬಟನ್ ಇತ್ತು, ಚೆಕ್ ಬಾಕ್ಸ್ ಇತ್ತು ಅಂತಂದ್ರೆ ಅಲ್ಲಿ ಡಾಟ್ ಚೆಕ್ಡ್ ಪ್ರಾಪರ್ಟಿ ಯಾವುದು ಡಿಫಾಲ್ಟ್ ಚೆಕ್ ಆಗಿರಬೇಕು ಅದನ್ನು ಮಾತ್ರ ಸೆಟ್ ಮಾಡಿರಿ. ಆ್ಯಂಡ್ ಡ್ರಾಪ್ ಡೌನ್ ಲಿಸ್ಟ್ ಇತ್ತು ಅಂತಂದ್ರೆ ಸೆಲೆಕ್ಟೆಡ್ ಇಂಡೆಕ್ಸ್ 0ಗೆ ಸೆಟ್ ಮಾಡಿರಿ. ಈ ರೀತಿಯೊಳಗೆ ನಿಮ್ದು ಎಲ್ಲ ಏನು ಅಲ್ಲಿ ಟ್ಯಾಗ್ಗಳು ಯೂಸ್ ಮಾಡಿರ್ತೀರಿ ಆ ಟ್ಯಾಗ್ಗಳನ್ನು ನಾವು ಡಿಫಾಲ್ಟಿಗೆ ಸೆಟ್ ಮಾಡ್ತೀವಿ. ಆ್ಯಂಡ್ ರಿಮೆಂಬರ್ ಸರ್, ಶುಡ್ ಐ ಗಿವ್ ಎಲ್ಸ್ನಾಗ ರಿಜಿಸ್ಟರ್ಡ್ ಅನ್ಸಕ್ಸಸ್ಫುಲ್ ಅಂತ ತೋರಿಸ್ಬೇಕು ಅನ್ನೋ, ದ ಆನ್ಸರ್ ಈಸ್ ನೋ. ಬಿಕಾಸ್ 99.9999% ಇಟ್ ವಿಲ್ ರಿಟರ್ನ್ ಸಕ್ಸಸ್. ಸಪೋಸ್ ಫೇಲ್ಯೂರ್ ರಿಟರ್ನ್ ಆಗಿತ್ತು, ನೀವೇನಾದರೂ ಮಿಸ್ಟೇಕ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ಥ್ರೋ ಆ್ಯನ್ ಎಕ್ಸೆಪ್ಷನ್. ಅದು ನಾನು ನಿಮ್ಗೆ ಮುಂದೆ ಹೇಳ್ಕೊಡ್ತೀನಿ. ಲೆಟ್ ಅಸ್ ನಾಟ್ ಮಿಕ್ಸ್ ಎವ್ರಿಥಿಂಗ್ ಇನ್ ಒನ್ ಕೋಡ್. ಓಕೆ, ಸೊ ಫಸ್ಟ್ ನಮಗೆ ಸೇವ್ ಮಾಡೋದು ಗೊತ್ತಾಯಿತು ಅಂದ್ರೆ ಎಕ್ಸೆಪ್ಷನ್ ಹೆಂಗೆ ಚೆಕ್ ಮಾಡಬೇಕು ನಾನು ನಿಮ್ಗೆ ಹೇಳ್ತೀನಿ. ಲೈಕ್ ಸಪೋಸ್ ಇಫ್ ದೇರ್ ಈಸ್ ಎನಿ ಮಿಸ್ಟೇಕ್ಸ್ ಇನ್ ದ ಎಕ್ಸಿಕ್ಯೂಷನ್, ಹೌ ಟು ಕಂಟ್ರೋಲ್ ದೋಸ್ ಮಿಸ್ಟೇಕ್ಸ್ ಈಸ್ ವಿಲ್ ಸಿ ಇನ್ ದ ಲೇಟರ್ ಪಾರ್ಟ್. ಸೊ ಇಲ್ಲಿ ಇಷ್ಟೇ ಪ್ರೊಸೀಜರ್. ಕನೆಕ್ಷನ್ ಕ್ರಿಯೇಟ್ ಮಾಡಿರಿ, SQL ಕಮಾಂಡ್ ಕ್ರಿಯೇಟ್ ಮಾಡಿರಿ. ಇನ್ ದ್ಯಾಟ್ ವಿ ಹ್ಯಾವ್ ಟು ಮೆನ್ಷನ್ ದ ನೇಮ್ ಆಫ್ ದ ಸ್ಟೋರ್ಡ್ ಪ್ರೊಸೀಜರ್. ವಿ ಶುಡ್ ಟೆಲ್ ದಟ್ ಇಟ್ ಈಸ್ ಅ ಸ್ಟೋರ್ಡ್ ಪ್ರೊಸೀಜರ್. ದೆನ್ ಇನಿಷಿಯಲೈಸ್ ಆಲ್ ದ ಪ್ಯಾರಾಮೀಟರ್ಸ್ that are declared in the stored procedure, and next connection open, execute the query, close the connection. Suppose data insert agittu antandre he will return 1. So message kodre successful message and erase all the values in this case. Ishtu madidvi antandre
the data should execute fine. So let us see. Let me save this application. Okay, and now let us execute the program. It is okay. Let us execute now. So we have the front end form. ಸ್ವಲ್ಪ zoom ಹೆಚ್ಚಿಗೆ ಮಾಡಿದ್ದೆ. Okay, ಇದು ಇನ್ನೊಂದು, as you can see these messages are being popped up. ಇದು ಆಗಬಾರ್ದು ಅಂತ ಹೇಳಿದ್ದೆ ನಿಮಗೆ, because we want the auto complete option set to be off. ಇದು ನೀವು ಪ್ರತಿ ಟ್ಯಾಗಿಗೆ ಹಾಕೋದು ಬೇಕಾಗಲ್ಲ. ಎವ್ರಿ ಟ್ಯಾಗ್ ಐ ನೀಡ್ ನಾಟ್ ಪುಟ್ ಆಟೋ ಕಂಪ್ಲೀಟ್ ಆಫ್ ಇನ್ ದಿಸ್ ಕೇಸ್. ನೀವು ಸಿಂಪಲ್ ಕಮ್ಮಿ ಕೆಲಸ ಮಾಡಲಿಕ್ಕೆ ಫಾರ್ಮ್ ಟ್ಯಾಗ್ ಅಂತ ಇರ್ತದೆ, ಅಲ್ಲಿ ಆಟೋ ಕಂಪ್ಲೀಟ್ ಈಕ್ವಲ್ ಟು ಆಫ್ ಅಂತ ಕೊಟ್ಬಿಡ್ರಿ. ಅವಾಗ ಏನಾಗ್ತದೆ ಅಂದರೆ ಅದರೊಳಗೆ ಇರುವಂಥ ಎಲ್ಲ ಟ್ಯಾಗಿಗೂ ಬೈ ಡಿಫಾಲ್ಟ್ ಆಟೋ ಕಂಪ್ಲೀಟ್ ಆಫ್ ಆಗಿಬಿಡ್ತದೆ. ಸೇವ್ ಮಾಡಿರಿ, ರಿಫ್ರೆಶ್ ದ ವೆಬ್ ಪೇಜ್, ಆ್ಯಂಡ್ ನೌ ಯು ಕ್ಯಾನ್ ಸಿ ನಾ ವಿ ಅಂತ ಟೈಪ್ ಮಾಡಿದ್ರೆ ಇಟ್ ಇಸ್ ನಾಟ್ ಶೋಯಿಂಗ್ ಮಿ ದ ನೇಮ್. ಸೊ ಲೆಟ್ ಮೀ ಎಂಟರ್ ಮೈ ನೇಮ್, my mobile number, my password, my email ID, gender, course and address, say Bangalore, and then click on register. So register and click ಮಾಡಿದ ತಕ್ಷಣ process ಆಗ್ಲಿಕತ್ತದ, and successfully we can say registered successfully message ತೋರಿಸ್ಲಿಕತ್ತನ, ಪ್ಲಸ್ ಎಲ್ಲ ಡಿಫಾಲ್ಟ್ ಎಲ್ಲ ಎರೇಸ್ ಮಾಡ್ದ, ಆ್ಯಂಡ್ ಕರ್ಸರ್ ಇಸ್ ಬ್ಲಿಂಕಿಂಗ್ ಬ್ಯಾಕ್ ಇನ್ ದ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಇನ್ ದಿಸ್. ಅಫ್ಕೋರ್ಸ್ ವಿ ಫಾರ್ಗಾಟ್ ಟು ಗಿವ್ ದ ಪ್ಲೇಸ್ ಹೋಲ್ಡರ್ಸ್ ಫಾರ್ ದೋಸ್ ಟೆಕ್ಸ್ಟ್ ಬಾಕ್ಸ್. ಯು ಕ್ಯಾನ್ ಡೂ ದಟ್ ಬೈ ಯೋರ್ ಸೆಲ್ಫ್ ಇನ್ ದಿಸ್. ಸೊ ಈಗ ರಿಜಿಸ್ಟರ್ಡ್ ಸಕ್ಸಸ್ಫುಲಿ, ಯಾವಾಗ ನೀವು ಇಫ್ ಕಂಡೀಷನ್ ಹಾಕಿರ್ತೀರಿ 100% ದ ಡೇಟಾ ಇಸ್ ಸೇವ್ಡ್, 100% ಅಶ್ಯೂರೆನ್ಸ್. ಅಂದರೂ ನಾ ನಂಬಂಗಿಲ್ಲ, ಐ ವಿಲ್ ಗೋ ಟು ದ ಡೇಟಾ ಬೇಸ್, ಐ ನೀಡ್ ಟು ಚೆಕ್ ಇಟ್ ಮೈ ಸೆಲ್ಫ್. ಸೊ ನಾ ಏನು ಮಾಡ್ತೀನಿ, I will write select star from TBL student, refresh, execute the query. Now you can see the whole data in this case. The data says Vivek, my mobile number is stored, password ಎಲ್ಲರಿಗೆ ತೋರಿಸ್ಲಿಗತ್ತನ. ಇದನ್ನು ನಾವು ಸೆಕ್ಯೂರಿಟಿ ಸಲಗ ವಿ ವಿಲ್ ಎನ್ಹಾನ್ಸ್ ದಿಸ್. ನಾನು ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಪಾಸ್ವರ್ಡ್ ಎಂದು ತೋರಿಸ್ಬಾರ್ದಂಗೆ ಡೇಟಾಬೇಸ್ನಾಗ, ಅದಕ್ಕೆ ಅದು ಹೆಂಗೆ ಸೆಕ್ಯೂರ್ಡ್ ಮಾಡಬೇಕು ಐ ವಿಲ್ ಬಿ ಶೋಯಿಂಗ್ ಯು ದ್ಯಾಟ್ ಇನ್ ದ ಲೇಟರ್ ಪಾರ್ಟ್. Email ID is being displayed. Usually password, mobile number, email ID, all these should not be directly visible. ಅದನ್ನು ಎನ್ಕ್ರಿಪ್ಟ್ ಅಂತ ಮಾಡ್ತೀವಿ. ಐ ವಿಲ್ ಟೆಲ್ ಯು ದ್ಯಾಟ್ ಇನ್ ದ ಲೇಟರ್ ಪಾರ್ಟ್. ಜೆಂಡರ್ ಮೇಲ್, ದ ಕೋರ್ಸ್ ವಿಚ್ ಐ ಹ್ಯಾವ್ ಸೆಲೆಕ್ಟೆಡ್, ಅಡ್ರೆಸ್ ಇಸ್ ಬೀಂಗ್ ಸ್ಟೋರ್ಡ್, ಸಾಫ್ಟ್ ಡಿಲೀಟ್ ನಾ ಇನ್ಸರ್ಟ್ ಮಾಡಿಲ್ಲ, ಡಿಫಾಲ್ಟ್ 0 ಅಂತ ಕೊಟ್ಟಿದ್ದೆ ನಿನ್ನೆ, ಸೊ ಇಟ್ ಈಸ್ ಬೀಂಗ್ ಸ್ಟೋರ್ಡ್. ಕ್ರಿಯೇಟೆಡ್ ಆನ್, ಯು ಕ್ಯಾನ್ ಸಿ ಅಫ್ಕೋರ್ಸ್ ಇದು ಬೈ ಡಿಫಾಲ್ಟ್ US ಫಾರ್ಮ್ಯಾಟೇ ತೊಗೋತಾನೆ, ಯಾಕಂತಂದ್ರೆ ನಾ ಫಾರ್ಮ್ಯಾಟ್ ಕೊಟ್ಟಿಲ್ಲ ಅಲ್ಲಿ. And then you can see the whole time, including the seconds it has taken in this case. You have to have not passed the parameter, the data is saved in this. So ee ರೀತಿಯೊಳಗ the data gets stored inside the database. Very simple steps. ಇಲ್ಲಿ ಹೇಳಿದ್ನಲ್ಲ 90% every instruction will remain same. ನಾಳೆ ನೀವು ನಿಮ್ಮ ಪ್ರಾಜೆಕ್ಟ್ ಮಾಡಬೇಕಾದ್ರೂ ಬರೀ ಇವಷ್ಟೇ ಚೇಂಜ್ ಆಗ್ತಾವೆ. ನೀವು ಸ್ಟೋರ್ ಪ್ರೊಸೀಜರ್ ಕೊಟ್ಟಿದ್ದು ಅಲ್ಲೇನು ವೇರಿಯಬಲ್ ನೇಮ್ ಕೊಟ್ಟರೆ ಆ ವೇರಿಯಬಲ್ ನೇಮ್ ಚೇಂಜ್ ಆಗ್ತಾವೆ. Values text box will be different, data source will be different from your side, only those things will change. Uldudella these classes and all will remain same in this case. Okay, so this is how we store the data inside the database using the stored procedure.